ಒಬ್ಬ ಗುರು ತಾನು ಗುರುವೆಂಬ ವಿಚಾರಕ್ಕೆ ಎಂದಿಗೂ ಆಸ್ಪದ ನೀಡಬಾರದು. ಆ ಭಾವನೆ ಆತನ ಹೃದಯದಲ್ಲಿ ಕೇವಲ ಒಮ್ಮೆ ಪ್ರವೇಶಿಸಿದರೂ ಸಹ ನನ್ನ ಅಭಿಪ್ರಾಯದಲ್ಲಿ ಆ ಕ್ಷಣವೇ ಆತನು ಆ ಸ್ಥಾನಕ್ಕೆ ಅನರ್ಹನಾಗಿ ಬಿಡುವನು. ನಿಜಕ್ಕೂ ಗುರು ತನ್ನನ್ನು ತಾನು ಒಬ್ಬ ಸೇವಕನಿಗಿಂತಲೂ ಕಡೆಯೆಂದು ಪರಿಗಣಿಸಬೇಕು. ವ್ಯತಿರಿಕ್ತವಾಗಿ ನಮಗೆ ಅನೇಕ ಸ್ವಯಂ ಘೋಷಿತ ಗುರುಗಳೇ ಕಾಣಸಿಗುವರು. ನಿಮಗೂ ತಿಳಿದಿರಬಹುದು, ಚಾರಿಜಿಯವರು ತಮ್ಮನ್ನು ತಾವು ಬಾಬೂಜಿಯವರ ಶಿಷ್ಯ ಎಂದಲ್ಲದೆ ಬೇರೆ ಯಾವ ರೀತಿಯಲ್ಲಿ ಗುರುತಿಸಿಕೊಂಡಿರುವುದನ್ನು ನಾನೆಂದೂ ಕೇಳಿಲ್ಲ. ಇನ್ನು ಬಾಬೂಜಿಯವರ ಬಗ್ಗೆ ಹೇಳಬೇಕೆಂದರೆ ಅವರು ಅದೆಷ್ಟು ವಿನೀತರಾಗಿದ್ದರೆಂದರೆ ನಾನು ಎಂಬ ಪದವೇ ಅವರಿಗೆ ಗೊಂದಲವನ್ನುಂಟು ಮಾಡುವಂತಿತ್ತು. ಅಲ್ಲಿ 4ನೇ ಲೈನ್ ಇದೆಯಲ್ಲ, ನಿಜಕ್ಕೂ ಗುರು ತನ್ನನ್ನು ತಾನು ಒಬ್ಬ ಸೇವಕನಿಗಿಂತಲೂ ಕಡೆ ಎಂದು ಪರಿಗಣಿಸಬೇಕು. ಅದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಗುರು ಅನ್ನೋ ಭಾವನೆ ಒಮ್ಮೆ ಬಂದ್ರು ಕೂಡ ಅವ್ರು ಗುರು ಆಗ್ಲಿಕ್ಕೆ ಅನರ್ಹರಾಗ್ಬಿಡ್ತಾರೆ. ನೋಡಿ, ಬಹಳಷ್ಟು ಜನರಿಗೆ ನಿಜಕ್ಕೂ ಅವ್ರ ಗುರು ಎಂದರೆ ಏನೆಂದು ತಿಳಿದಿಲ್ಲ. ಯಾರಾದರೂ ಕಾವಿ ಬಟ್ಟೆ ಧರಿಸಿ ಬಿಟ್ಟರೆ ಅಥವಾ ಪ್ರಾಚೀನ ಗ್ರಂಥಗಳ ಜ್ಞಾನವನ್ನು ಪ್ರದರ್ಶಿಸಿ ವಿವೇಕದ ಮಾತುಗಳನ್ನು ಆಡುಬಿಟ್ಟರೆ ಜನರು ಅಷ್ಟಕ್ಕೆ ತೃಪ್ತರಾಗಿ ಆತನನ್ನು ಗುರುವೆಂದು ಸ್ವೀಕರಿಸುವರು. ಎಷ್ಟೋ ಗುರುಗಳು ನಿಮಗೊಂದು ಸಾಧನಾ ಪದ್ಧತಿಯನ್ನು ಸಹ ನೀಡುವುದಿಲ್ಲ. ಅವರು ಕೇವಲ ನಿಮಗೆ ಅವರು ನಿಮಗೆ ಕೆಲವು ಷರತ್ತುಗಳನ್ನು ಕಲಿಸಬಹುದಷ್ಟೇ. ಅಲ್ಲಿಗೆ ಅವರ ಕರ್ತವ್ಯ ಮುಗಿಯುತ್ತೆಂದು ನಿರಂತರ ಆಂತರಿಕ ಸಂಪರ್ಕವೇ ಇರುವುದಿಲ್ಲ. ಅಂಡರ್ಲೈನ್ ಮಾಡ್ಕೊಳ್ರಿ, ನಿರಂತರ ಆಂತರಿಕ ಸಂಪರ್ಕವೇ ಇರುವುದಿಲ್ಲ. ನಿಜವಾಗಿ ಹೇಳಬೇಕೆಂದರೆ ಅದು ರಸ್ತೆ ಬದಿಯಲ್ಲಿ ನಮ್ಮನ್ನು ತೊರೆದು ಹೋದಂತೆ. ಅಂತಹ ಗುರುಗಳು ನಮ್ಮ ಆಧ್ಯಾತ್ಮಿಕ ಯಾತ್ರೆಯನ್ನು ಪ್ರಚೋದಿಸಿ ಅನಂತ ಗಮ್ಯಸ್ಥಾನವನ್ನು ಸೇರುವವರೆಗೆ ನಮ್ಮ ಯಾನವನ್ನು ಮುಂದುವರಿಸಬಲ್ಲರೇನು? ನಮ್ಮನ್ನು ಬಂಧನದಲ್ಲಿ ಸಿಲುಕಿಸಿ ನಮ್ಮ ಉನ್ನತಿಗೆ ತಡೆಯೊಡ್ಡುವ ಆಂತರಿಕ ಜಟಿಲತೆಗಳನ್ನು ನೋಡಿ. ಆ ಪ್ಯಾರಾಗ್ರಾಫ್ ಇದೆಯಲ್ಲ, ಅಲ್ಲಿಂದ ನಮ್ಮ ಆಧ್ಯಾತ್ಮಿಕ ಅಂತಿದೆಯಲ್ಲ, ಅಲ್ಲಿಂದ ಪೂರ್ತಿ ಮಾರ್ಕ್ ಮಾಡ್ಕೊಳ್ಳಿ. ನಮ್ಮ ಆಧ್ಯಾತ್ಮಿಕ ಯಾತ್ರೆಯನ್ನು ಪ್ರಚೋದಿಸಿ ಅನಂತ ಗಮ್ಯಸ್ಥಾನವನ್ನು ಸೇರಿಸುವವರೆಗೆ ನಮ್ಮ ಯಾನವನ್ನು ಮುಂದುವರಿಸಬಲ್ಲರೇನು? ಇದೆಲ್ಲ ಗುರುಗಳು ಮಾಡ್ತಕ್ಕಂಥ ಕೆಲಸ. ಗುರುಗಳು ಏನೆಲ್ಲ ಮಾಡ್ತಾರೆ ಅದಕ್ಕೆ ಈ ಪ್ಯಾರಾಗ್ರಾಫ್ ಅಲ್ಲಿ ಪೂರ್ತಿ ಉಲ್ಲೇಖ ಕೊಟ್ಟಿದ್ದಾರೆ. ನಮ್ಮನ್ನು ಬಂಧನದಲ್ಲಿ ಸಿಲುಕಿಸಿ ನಮ್ಮ ಉನ್ನತಿಗೆ ತಡೆಯೊಡ್ಡುವ ಆಂತರಿಕ ಜಟಿಲತೆಗಳನ್ನು ತೊಡಕುಗಳನ್ನು ಅವರು ನಿರ್ನಾಮಗೊಳಿಸಬಲ್ಲರೇನು? ಮನಸ್ಸಿನ ಚಂಚಲ ಪ್ರವೃತ್ತಿಗಳನ್ನು ದುರ್ಬಲಗೊಳಿಸಿ ನಮ್ಮ ಹೃದಯದೊಳಗೆ ಉದಾತ್ತ ಗುಣಗಳನ್ನು ತುಂಬಬಲ್ಲರೇನು? ನಮ್ಮ ಸಂಸ್ಕಾರಗಳ ಹೊರೆಯನ್ನು ಇಳಿಸಬಲ್ಲರೇನು? ನಮ್ಮನ್ನು ಸುರಕ್ಷಿತವಾಗಿ ಗಮ್ಯಸ್ಥಾನ ಸೇರಿಸುವ ಹೊಣೆಗಾರಿಕೆಯನ್ನು ನಿರ್ವಹಿಸಲು ಗುರು ಮಾಡಬೇಕಾದ ಕಾರ್ಯಗಳು ಇನ್ನೂ ಅಸಂಖ್ಯಾತವಾಗಿವೆ. ಅಲ್ಲಿವರೆಗೂ ಅಂಡರ್ಲೈನ್ ಮಾಡ್ಕೊಳ್ರಿ. ಮೂಲಭೂತವಾಗಿ ತನ್ನ ಅಭಿರಕ್ಷೆಯಲ್ಲಿರುವ ಪ್ರತಿಯೊಬ್ಬ ಉತ್ಕಾಂಕ್ಷೆಯ ಆಧ್ಯಾತ್ಮಿಕ ಪ್ರಗತಿಯ ಜವಾಬ್ದಾರಿಯನ್ನು ಗುರು ವಹಿಸಿಕೊಳ್ಳುವರು. ಆತ ಪ್ರತಿಯೊಬ್ಬ ಆಕಾಂಕ್ಷೆಯ ಪರವಾಗಿ ತನ್ನ ಗುರುವಿಗೆ ಮತ್ತು ಪ್ರಕೃತಿಗೆ ಉತ್ತರದಾಯಿಯಾಗಿರುತ್ತಾನೆ. ಅಂಡರ್ಲೈನ್ ಮಾಡ್ಕೊಳ್ರಿ. ಗುರುತರವಾದ ಜವಾಬ್ದಾರಿ ಅಂತ ಹೇಳ್ತೀವಿ, ಸುಮ್ಮನೆ ಅದು ಗುರು ಆಗೋದಲ್ಲ. ಪ್ರತಿಯೊಬ್ಬ ಉತ್ಕಾಂಕ್ಷೆಗೆ ಗುರು ಪ್ರಕೃತಿಗೆ ಮತ್ತೆ ತನ್ನ ಗುರುಗೆ ಉತ್ತರದಾಯಿ ಆಗಿರ್ತಾನೆ, ಉತ್ತರ ಕೊಡಬೇಕಾಗತ್ತೆ. ಯಾವುದೇ ಗುರು ಈ ಕರ್ತವ್ಯವನ್ನು ನಿರ್ವಹಿಸಲು ಅಸಮರ್ಥನೋ ಅಥವಾ ಅನಾಸಕ್ತನೋ ಆಗಿದ್ದರೆ ಪ್ರಕೃತಿಗೆ ಆತನಿಗೆ ಭಾರಿ ದಂಡನೆ ವಿಧಿಸುವುದೆಂದು ನನ್ನ ಅನಿಸಿಕೆ. ಅಪ್ರಾಯೋಜಕ ಅಥವಾ ದುರಾತ್ಮರಾದ ಗುರು ಇರುವುದಕ್ಕಿಂತ ಗುರುವೇ ಇಲ್ಲದಿರುವುದು ಉತ್ತಮ. ಅರ್ಥ ಆಯ್ತಾ? ಗುರುಗಳು ಏನೆಲ್ಲ ಕೆಲಸ ಮಾಡಬೇಕು ಅಂತ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಆ ಪ್ಯಾರಾಗ್ರಾಫ್ ಅಲ್ಲಿ. ಇದು ಕೂಡ ನಿಮಗೆ ಪರೀಕ್ಷೆನಲ್ಲಿ ಗುರುವಿನ ಪಾತ್ರವೇನು ಕೇಳಿದಾಗ ಇದನ್ನೆಲ್ಲ ಬರೀಬಹುದು. ಇದರಲ್ಲಿ ಏನೇನೆಲ್ಲ ಇದೆ ಇದೆಲ್ಲ ಕೂಡ ಗುರುವಿನ ಪಾತ್ರನೇ. ತಮಗಿಂತಲೂ ಉನ್ನತಿಗೇರಿದ ಶಿಷ್ಯರನ್ನು ಕಂಡು ಅಸೂಯೆ ಪಡುವಂತಹ ಗುರುಗಳು ಕೆಲವರಿದ್ದಾರೆ. ತಂದೆ ತಾಯಿಯರು ಎಂದಾದರೂ ಮಕ್ಕಳನ್ನು ಕಂಡು ಕರುಗಬೇಕೆ? ತಮ್ಮ ಮಗು ತಮಗಿಂತ ಉನ್ನತ ಸ್ಥಿತಿಗೇರಬೇಕೆಂದು ಪ್ರತಿಯೊಬ್ಬ ತಂದೆ ತಾಯಿಯೂ ಕನಸು ಕಾಣುತ್ತಾರೆ. ಅದೇ ರೀತಿ ನಿಜವಾದ ಗುರು ನಿಮ್ಮನ್ನು ನಿಮ್ಮ ಪರಿಮಿತಿ ದಾಟಿಸುವುದರಲ್ಲಿ ತೃಪ್ತನಾಗದೆ ತನಗಿಂತಲೂ ಉನ್ನತ ಸ್ಥಿತಿಗೆ ತಲುಪಿಸಲು ಬಯಸುತ್ತಾನೆ. ವಿಕಾಸದ ಔನ್ನತ್ಯದ ಪರಾಕಾಷ್ಠೆಯನ್ನು ನಿರಂತರವಾಗಿ ಉದ್ಗಮಿಸುತ್ತಿರುವ ಆ ಪರಾಕಾಷ್ಠೆಯನ್ನು ನೀವು ತಲುಪಬೇಕೆಂದು ಆತ ಬಯಸುತ್ತಾನೆ. ಅದು ಅಂಡರ್ಲೈನ್ ಮಾಡ್ಕೊಳ್ರಿ. ಸೊ ನಾವೇನ್ ಅನ್ಕೊಳ್ತೀವಿ, ಎಷ್ಟೋ ಜನ ಈ ರೀತಿನೂ ಅನ್ಕೊಂಡಿದ್ದಾರೆ, ಗುರುಗಳು ಈರ್ಷ್ಯೆ ಪಡ್ತಾರೆ ಅಂತ, ಗುರುಗಳು ನಮಗೆ ಕಾಂಪಿಟೇಟರ್ ಅಂತ. ಗುರುಗಳು ಯಾವತ್ತೂ ಯಾರಿಗೂ ಕಾಂಪಿಟೇಟರ್ ಅಲ್ಲ. ಅವರು ತಾವು ಎಲ್ಲಿ ಯಾವ ಹಂತದವರೆಗೂ ಬೆಳೀತಿದಾರೋ ಅದನ್ನೂ ದಾಟಿ ಮುಂದಕ್ಕೆ ಬೆಳೀಲಿ ಅಂತ ಇಚ್ಛೆ ಪಡ್ತಾರೆ ಅಭ್ಯಾಸಿಗಳು. ಎಲ್ಲಿವರೆಗೂ? ತನಗಿಂತಲೂ ಉತ್ತಮ ಸ್ಥಿತಿಗೆ ತಲುಪಿಸಲು ಪ್ರಯತ್ನಿಸುತ್ತಾನೆ. ಇದು ಲಾಲಾಜಿಯವ್ರದ್ದು ಹಂಗೆ ಆಗಿದ್ದು. ಲಾಲಾಜಿ ಅವರಿಗೆ ಸೆಂಟರ್ನಿಂದ ದೀಕ್ಷೆ ತಗೊಳ್ಳಿಕ್ಕೆ ಆಹ್ವಾನ ಬರುತ್ತೆ. ಆಗ ಲಾಲಾಜಿಯವರು ಬಾಬೂಜಿಯವ್ರನ್ನ ಮುಂದೆ ಹೊಡ್ತಾರೆ.
ನನ್ನ ಬದಲಿಗೆ ನನ್ನ ಶಿಷ್ಯನಿಗೆ ಈ ದೀಕ್ಷೆ ಕೊಡಿ ಅಂತ. ಸೊ ಬಾಬೂಜಿ ಅವ್ರನ್ನ ಅವ್ರಿಗಿಂತ ಉನ್ನತ ಸ್ಥಾನಕ್ಕೆ ಏರ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಲಾಲಾಜಿ ಅವರು. ಇದು ನಿಜವಾದಂತ ಗುರುವಿನ ಒಂದು ಕುರುಹು. ಅವರು ತಮ್ಮ ಶಿಷ್ಯಂದ್ರನ್ನ ತಮಗಿಂತ ಮುಂದೆ ನಿಲ್ಲಿಸ್ತಾರೆ. ತಾವು ತಮ್ಮನ್ನು ಮುಂದೆ ಹಾಕೊಳ್ಳ, ತಮ್ಮ ಶಿಷ್ಯಂದ್ರನ್ನು ಮುಂದೆ ನಿಲ್ಲಿಸ್ತಾರೆ. ಸರಿ. ವಿಕಾಸದ ಔನ್ನತ್ಯದ ಪರಾಕಾಷ್ಠೆಯನ್ನು ನಿರಂತರವಾಗಿ ಉದ್ಗಮಿಸುತ್ತಿರುವ ಈ ಪರಾಕಾಷ್ಠೆಯನ್ನು ನೀವು ತಲುಪಲೆಂದು ಆತ ಬಯಸುತ್ತಾನೆ. ಅಲ್ಲಿ ಎಲ್ಲಿಗೆ ತಲುಪಬೇಕು ಅಂತ ಗುರುಗಳು ನಮ್ಮನ್ನು ಬಯಸ್ತಾರೆ? ವಿಕಾಸದ ಪರಾಕಾಷ್ಠೆ, ವಿಕಾಸದ ಔನ್ನತ್ಯದ ಪರಾಕಾಷ್ಠೆ. ನಿಮ್ಮ ಮಾತಿನ ಅರ್ಥವೇನು ಎಂದು ನಾನು ಪ್ರಶ್ನಿಸಿದೆ. 1000 ವರ್ಷದ ಹಿಂದೆ ಆಧ್ಯಾತ್ಮಿಕ ಸಾಧನೆಯ ಪರಾಕಾಷ್ಠೆ ಎಂದು ಪರಿಗಣಿಸಲಾಗುತ್ತಿದ್ದ ಸ್ಥಿತಿಯನ್ನು ಇಂದಿನ ಸಂಭಾವ್ಯದೊಡನೆ ಸಮೀಕರಿಸಲು ಸಾಧ್ಯವಿಲ್ಲ. ಅಂತೆಯೇ ಮುಂಬರುವ ಸಾಧ್ಯತೆಗೆ ಹೋಲಿಸಿದರೆ ಇಂದಿನ ಸಂಭಾವ್ಯತೆಯು ನಿಕೃಷ್ಟವಾಗಿರಬಹುದು. ಇದು ಅಂಡರ್ಲೈನ್ ಮಾಡ್ಕೊಳ್ರಿ. ಆಧ್ಯಾತ್ಮ ಬೆಳೀತಾ ಇರುತ್ತೆ, ಅದು ತಟಸ್ಥ ನೀರಲ್ಲ. ಆಧ್ಯಾತ್ಮ ಮಾನವ ಜನಾಂಗದಲ್ಲಿ, ಮನುಷ್ಯ ಲೋಕದಲ್ಲಿ ಬೆಳೀತಾ ಇರುತ್ತೆ. 1000 ವರ್ಷದ ಮುಂಚೆ ಇದ್ದಂತ ಪರಾಕಾಷ್ಠೆನ ಈಗ ನಾವು ತಗೊಳ್ಲಿಕ್ಕಾಗಲ್ಲ. ಈಗ ಇರ್ತಕ್ಕಂಥ ಪರಾಕಾಷ್ಠೆಗಿಂತ ಮುಂದಕ್ಕೆ ಹೋಗ್ಬೋದು ನಾವು ಇನ್ನು 1000 ವರ್ಷದಲ್ಲಿ. ಸೊ ಹಾಗಾಗಿ ನಾವು ಅದನ್ನ ನಿಂತ ನೀರಾಗಿ ನೋಡ್ಲಿಕ್ಕಾಗಲ್ಲ. ಅದು ನಿರಂತರವಾಗಿ ಹರಿತಾ ಇರತಕ್ಕಂಥ, ನಿರಂತರವಾಗಿ ವಿಕಾಸ ಆಗ್ತಾ ಇರ್ತಕ್ಕಂಥ ಕ್ರಿಯೆಯಾಗಿ ನೋಡ್ಬೇಕು ನಾವು. ಅದಕ್ಕೆ ಬಾಬೂಜಿ ಪುಸ್ತಕ ಬರೆದಾಗ ಅನಂತದ ಎಡೆಗೆ ಅಂತ ಬರೆದ್ರು. ಅನಂತ ಎಡೆಗೆ ದಾರಿನಲ್ಲಿ ಒಂದು ಹಂತದವರೆಗೂ ಇವಾಗ ನಮ್ಮ ಆಧ್ಯಾತ್ಮಿಕ ಗುರು ಪರಂಪರೆಯವರು ನಮಗೆ ದಾರಿ ತೆಗೆದಿಟ್ಟಿದ್ದಾರೆ. ಇಲ್ಲಿದೆ, ಇಲ್ಲಿವರೆಗೂ ಹೋಗ್ಬೇಕು, ಹೀಗೆ ಹೋಗ್ಬೇಕು ಅಂತ ಒಂದು ದಾರಿ ತೆಗೆದಿಟ್ಟಿದ್ದಾರೆ ನಮಗೆ. ಆದ್ರೆ ಅದೇ ಕೊನೆ ಅಲ್ಲ. ಇನ್ನು ಮುಂದೆ ಬರ್ತಕ್ಕಂಥ ಇನ್ಯಾವುದೋ ಒಂದು ಮನುಷ್ಯ ಅದನ್ನು ಮತ್ತಷ್ಟು ಮುಂದಕ್ಕೆ ತಗೊಂಡು ಹೋಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ಕೇಂದ್ರದಲ್ಲಿ ನಾವು ಒಳಗಡೆ ಹೋಗ್ಲಿಕ್ಕೆ ಆಗಲ್ಲ ಅಂತ ಬಾಬೂಜಿ ಬರೀತಾರೆ. ಬಾಬೂಜಿ ಅವರು ಒಳಗಡೆ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಅದರ ಪ್ರಯತ್ನ ಪಟ್ಟಾಗ ಒಳಗಡೆಯಿಂದ ಅವರಿಗೆ ಒಂದು ಪ್ರಬಲವಾದಂಥ ಬಲ ಅವ್ರನ್ನ ಹೊರಗೆ ತಳ್ಳಿಬಿಡುತ್ತೆ, ಶಕ್ತಿ. ಸೊ ಪ್ರಾಯಶಃ ಇಲ್ಲಿವರೆಗೆ ಮನುಷ್ಯ ಜೀವಿಸಬೇಕಾದ್ರೇನೆ ಇಲ್ಲಿವರೆಗೂ ಬರ್ಬೋದು ಅಂತ ಅವ್ರು ಬರೆದಿಟ್ಟಿದ್ದಾರೆ. ಆದ್ರೆ ಅವ್ರು ಬರೀತಾರೆ, ಯಾರು ಗೊತ್ತು ಮುಂದೊಂದು ಸ್ತರದಲ್ಲಿ ಯಾವಾಗ ನಿಸರ್ಗಕ್ಕೆ ಅದನ್ನೂ ಅವಕಾಶ ಮಾಡಿಕೊಡುವಂತ ಒಂದು ಸನ್ನಿವೇಶ ಬರುತ್ತೋ ಆಗ ನಿಮ್ಗೇನಾಗತ್ತೆ, ಆಗ ನೀವು ಆ ಕೇಂದ್ರದ ಒಳಗಡೆ ಕೂಡ ಹೋಗಿ ಅಲ್ಲಿ ಏನಿದೆ ಅದನ್ನು ಉಪಯೋಗಿಸ್ಕೊಂಡು ಹೇಗೆ ಜೀವನ ಮಾಡೋದು ಇದನ್ನು ಕಲ್ತ್ಕೋಬಹುದು. ಯಾರಿಲ್ಲ ಅಂತ ಹೇಳ್ತಾರೆ? ಇದುವರೆಗೂ ಕೂಡ ಈಗ ನೋಡಿ, ಕೇಂದ್ರ ಮಂಡಲದ ಪರಿಕಲ್ಪನೆ ಬಹಳಷ್ಟು ಜನಕ್ಕೆ ಜೀವಂತವಾಗಿರಬೇಕಾದ್ರೇನು ಹೋಗ್ಬೋದು ಅಂತ ತುಂಬಾ ಜನಕ್ಕೆ ಗೊತ್ತಿರಲಿಲ್ಲ. ಇದುವರೆಗೂ ಕೇಂದ್ರ ಮಂಡಲದ ಪರಿಕಲ್ಪನೆ ಹೇಗಿತ್ತು ಅಂತಂದ್ರೆ, ಅದು ಮೃತ್ಯು ಆದ ನಂತರನೇ, ಶರೀರ ತ್ಯಾಗ ಮಾಡಿದ ನಂತರ ಅಷ್ಟೇ ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯವಾಗದು ಅನ್ನೋ ಒಂದು ಪರಿಕಲ್ಪನೆ ಇತ್ತು. ಈಗ ಲಾಲಾಜಿ ಅವರು, ಬಾಬೂಜಿ ಅವರು ಅದನ್ನ ಜೀವತ್ಯಾಗ ಮಾಡಿದ ನಂತರನೇ ಮಾಡುವಂತ ಅಗತ್ಯ ಇಲ್ಲ, ಈ ಜೀವಂತವಾಗಿ ಇಲ್ಲಿ ದೇಹಧಾರಿಗಳಾಗಿರ್ಬೇಕಾದ್ರೆ ನೀವು ಅದನ್ನ ಮಾಡ್ಬೋದು ಅಂತ ಅದನ್ನ ಸಾಧ್ಯತೆಗೊಳಿಸಿದ್ದಾರೆ. ನೋಡಿ ಇದು ಹೇಗೆ ಬದಲಾವಣೆ ಆಗಿದೆ. ಮತ್ತಷ್ಟು ತಗೊಳ್ಳೋದಾಯ್ತು ಅಂತಂದ್ರೆ, ಜೀವಂತವಾಗಿಯೇ ನಾವು ಇಲ್ಲಿದ್ದುಕೊಂಡೇನೆ ಅಲ್ಲಿ ನಾವು ನಿಜ ವಸ್ತು ಏನಿದೆ ಅಥವಾ ಪರಮಪದ ಏನಿದೆ ಆ ಪರಮಪದದಲ್ಲಿ ನಾವು ನಮ್ಮ ಮಿಲನವನ್ನು ಮಾಡಿಕೊಂಡ ಮೇಲೆ ಅಲ್ಲಿ ಇದ್ದುಕೊಂಡೇನೆ ನಾವು ಇಲ್ಲಿ ಜೀವನ ಮಾಡ್ಬೋದು ಅಂತ ಹೇಳ್ತಾರೆ. ಅದನ್ನ ನಿಜ ಜೀವನ ಅಂತ ಕರೀತಾರೆ. ರಿಯಲ್ ಲೈಫ್ ಅಂದ್ರೆ ನಿಜ ಜೀವನ. ನಾವು ಕೇಂದ್ರದ ಜೊತೆಗೆ ನಮ್ಮ ಸಂಬಂಧನ ಪುನರ್ಸ್ಥಾಪನೆ ಮಾಡಿಕೊಂಡ ಮೇಲೆ ಜೀವಂತವಾಗಿರ್ಬೇಕಾದ್ರೆ ತದನಂತರ ಬರ್ತಕ್ಕಂಥ ಜೀವನನ ಅವರು ನಿಜ ಜೀವನ ಅಂತ ಕರೀತಾರೆ, ರಿಯಲ್ ಲೈಫ್ ಅಂತ ಕರೀತಾರೆ. ಆ ರಿಯಲ್ ಲೈಫ್ ಮಾಡ್ಬೋದು ಅಂತ ಇವಾಗಲೇ ನಿಮಗೆ ಒಂದು ಅವಕಾಶ ಸಿಕ್ಕಿರೋದು. ಅದು ಒಂದು ಸಾಧ್ಯತೆ ಇದೆ. ನಾವು ಇಲ್ಲಿರ್ಬೇಕಾದ್ರೆ ನಿಜವಾದಂಥ ಜೀವನ ಮಾಡಬಹುದು. ಇದು ಎರಡನೇದು ಅವ್ರು ಮಾಡಿರ್ತಕ್ಕಂಥ ಆವಿಷ್ಕಾರ. ಮೂರನೇ ಆವಿಷ್ಕಾರ, 9ನೇ ಬಿಂದು ಬಂದಾಗ ಆತ್ಮದ ಇಬ್ಬಾಗವಾಗತ್ತೆ, ಡೂಪ್ಲಿಕೇಶನ್ ಆಗತ್ತೆ, 2 ಪ್ರತಿ ಆಗತ್ತೆ ನಮ್ಮ ಆತ್ಮ ಅಂತ ಬರೀತಾರೆ. ಸೋಲ್ ಡಿವಿಷನ್ ಅಥವಾ ಸೋಲ್ ರೆಪ್ಲಿಕೇಶನ್ ಅಂತ ಹೇಳ್ತೀವಿ. ಇದುವರೆಗೂ ಕೂಡ ಯಾರು ಕೂಡ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಇದ್ರ ಬಗ್ಗೆ ಮಾತಾಡೇ ಇರಲಿಲ್ಲ. ಇದು ಕೂಡ ಲಾಲಾಜಿ ಅವರ ಒಂದು ಆವಿಷ್ಕಾರ. ಆತ್ಮವನ್ನ 2 ಭಾಗ ಮಾಡಿ, 2 ಪ್ರತಿ ಮಾಡಿ, ಒಂದು ಭಾಗ ಆ ಲೋಕದಲ್ಲಿ, ದಿವ್ಯ ಲೋಕದಲ್ಲಿ ಇರ್ಲಿಕ್ಕೆ ಅವಕಾಶ ಕೊಟ್ಟು, ಮತ್ತೊಂದು ಭಾಗ ಈ ಲೋಕದಲ್ಲಿ ಇರುವಂತ ಅವಕಾಶ. ಈ 2 ಲೋಕಗಳಲ್ಲಿ ನಮ್ಮ ಆತ್ಮ ಇರುತ್ತೆ. ಹಾಗಾದ್ರೆ ಯಾಕಿರ್ಬೇಕು ಅಂತಂದ್ರೆ, ನಾವು ಆಧ್ಯಾತ್ಮಿಕವಾಗಿ ಬೆಳವಣಿಗೆಗೆ ದುಪ್ಪಟ್ಟು ವೇಗದಲ್ಲಿ ಬೆಳಿತೀವಿ. 2 ಪ್ರತಿ ಇರೋದ್ರಿಂದ 2 ಪ್ರತಿ ಆಧ್ಯಾತ್ಮಿಕ
ಸಾಧನೆ ಮಾಡ್ತಾ ಇರೋದ್ರಿಂದ ನಾವು ದುಪ್ಪಟ್ಟು ವೇಗದಲ್ಲಿ ಬೆಳಿತೀವಿ. ಇದು ನೋಡಿ, ಇದು ಮುಂಚೆ ಯಾರಿಗೂ ಗೊತ್ತಿರಲಿಲ್ಲ ಈ ಟೆಕ್ನಿಕ್, ಈ ತಂತ್ರ. ಈಗ ಈ ತಂತ್ರ ಉಪಯೋಗಿಸ್ಕೊಂಡು ನಾವು ಎರಡೂ ಕಡೆಯಲ್ಲಿ ನಾವು ಬೆಳಿಬಹುದು. ಅರ್ಥ ಆಯ್ತಾ? ನೋಡಿ, ನಾನು 3 ಆವಿಷ್ಕಾರ ಹೇಳಿದ್ದೀನಿ. ಕೇಂದ್ರ ಮಂಡಲದಲ್ಲಿ ನಾವು ಜೀವಂತವಾಗಿರ್ಬೇಕಾದ್ರೆ ಹೋಗ್ಬೋದು ಅಂತಾನೆ ಯಾರಿಗೂ ಗೊತ್ತಿರಲಿಲ್ಲ. ಕೇಂದ್ರ ಮಂಡಲ ಇದೆ ಅಂತ ಗೊತ್ತಿರಲಿಲ್ಲ. ಅದ್ರ ಬಗ್ಗೆ ಎಲ್ಲೋ ಒಂದ್ ಕಡೆ ಉಲ್ಲೇಖ ಇದೆ, ಭೂಮ ಅನ್ನೋ ಪದ ಬರುತ್ತೆ ಛಾಂದೋಗ್ಯ ಉಪನಿಷತ್ತಲ್ಲಿ. ಆದ್ರೆ ಅಲ್ಲಿಗೆ ಜೀವಂತವಾಗಿ ಹೋಗ್ಬೋದು ಅಂತ ಯಾರಿಗೂ ಗೊತ್ತಿರಲಿಲ್ಲ. ನಾವಿಲ್ಲಿ ಜೀವಂತವಾಗಿರ್ಬೇಕಾದ್ರೆ ಅಲ್ಲಿ ಹೋಗ್ಬೋದು ಅಂತ. ಇದು ಲಾಲಾಜಿ ಬಾಬೂಜಿ ಅವರ ಆವಿಷ್ಕಾರ. ಎರಡನೇದು, ಕೇಂದ್ರದ ಜೊತೆಗೆ ನಮ್ಮ ಸಂಬಂಧ ಪುನರ್ಸ್ಥಾಪನೆ ಮಾಡ್ಕೊಂಡ್ಮೇಲೆ ನಾವು ಇಲ್ಲಿದ್ಕೊಂಡೇ ನಿಜ ಜೀವನ ಮಾಡ್ಬೋದು ಅಂತ. ಅದು ಕೂಡ ಯಾರಿಗೂ ಗೊತ್ತಿರಲಿಲ್ಲ. ನಿಜ ಜೀವನದ ಪರಿಕಲ್ಪನೆನೇ ಇರಲಿಲ್ಲ. ಇಲ್ಲಿದ್ಕೊಂಡೇ ನಾವು ನಿಜ ಜೀವನ ಮಾಡಬಹುದು ಅಂತ. ಇದು ಎರಡನೇದು. ಮೂರನೇದು, ನೀವು ಆತ್ಮದ ಪ್ರತಿ ಮಾಡಿಕೊಂಡು ದುಪ್ಪಟ್ಟು ವೇಗದಲ್ಲಿ ನೀವು ಚಲನೆ ಮಾಡ್ಕೋಬಹುದು, ಕೇಂದ್ರದ ಎಡೆಗೆ ನಿಮ್ಮ ಆ, ಪ್ರಯಾಣವನ್ನು ವೇಗ ಮಾಡ್ಕೋಬಹುದು ಅಂತ. ಇದು ಕೂಡ ಅವರ ಆವಿಷ್ಕಾರ. ನಾಲ್ಕನೇದು, ಪ್ರಾಣಾಹುತಿ ತಗೊಂಬಂದು ಅದನ್ನ ನಮ್ಮ ಹೃದಯದ ಮೇಲೆ ಅದನ್ನ ಕೇಂದ್ರೀಕರಿಸಿ ನಮ್ಮ ಆಧ್ಯಾತ್ಮಿಕ ಜರ್ನಿನ ವೇಗಗೊಳಿಸೋದು, ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಇರ್ತಕ್ಕಂಥ ತೊಡಕುಗಳನ್ನ ನಿವಾರಣೆ ಮಾಡಿ ವೇಗಗೊಳಿಸೋದು ಪ್ರಾಣಾಹುತಿಯ ಸಹಾಯದಿಂದ ಮಾಡ್ತಿರ್ತಕ್ಕಂಥದ್ದು ಇವರ ಆವಿಷ್ಕಾರನೇ. ಪ್ರಶಾ ಆಗಿನ ಕಾಲದಲ್ಲಿ ಜನಕನ 72 ಯಾರು ರಾಜ ದಶರಥನ 72 ಜನರೇಷನ್ ಪೀಳಿಗೆ ಮುಂಚೆ ಇರ್ಬೋದು. ಬಟ್ ಈಗ ಅದು ಮರ್ತೋಗಿದ್ದಂತ ಒಂದು ಕಲೆನ ಈಗ ಮತ್ತೊಮ್ಮೆ ಅವರು ನವೀಕರಿಸಿ ನಮಗೆ ಕೊಟ್ಟಿದ್ದಾರೆ. ಇದು ನಾಲ್ಕನೇದು ಅವ್ರು ಮಾಡಿರ್ತಕ್ಕಂಥ ಆವಿಷ್ಕಾರ. ಐದನೇ ಆವಿಷ್ಕಾರ, ಈಗ ನಾವು ಮನೇಲಿ ಕೂತ್ಕೊಂಡೇ ಆಧ್ಯಾತ್ಮಿಕ ಸಾಧನೆ ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಯಾವ ಕಾಡಿಗೂ ಓಡೋಗಿಲ್ಲ. ನಾವೆಲ್ಲರೂ ನಮ್ಮ ಜಾಗದಲ್ಲೇ ಇದ್ಕೊಂಡು ನಮ್ಮ ಸಂಸಾರದಲ್ಲೇ ಇದ್ಕೊಂಡು ನಮ್ಮ ಸಂಸಾರಗಳ ಜವಾಬ್ದಾರಿನ ತಗೊಂಡು ಆಧ್ಯಾತ್ಮಿಕ ಸಾಧನೆಗೆ ಅನುವು ಮಾಡಿಕೊಟ್ಟಿದ್ದಾರೆ. ಇದು ಇಡೀ ಮನುಷ್ಯ ಜನಾಂಗದ ಚರಿತ್ರೆಯಲ್ಲೇ ಇದು ಬಂದಿರಲಿಲ್ಲ, ಇದು ಸಾಧ್ಯವಾಗಿರಲಿಲ್ಲ. ಬಹಳಷ್ಟು ಮಂದಿಗೆ ಹಿಂದೆ ವಿವೇಕಾನಂದರಿಗಾಗ್ಲಿ, ಭಗವಾನ್ ಕೃಷ್ಣನಿಗಾಗ್ಲಿ ಅಥವಾ ರಾಮಕೃಷ್ಣ ಪರಮಹಂಸರಿಗಾಗ್ಲಿ ಎಷ್ಟೋ ಜನಕ್ಕೆ ಪ್ರಾಣಾಹುತಿ ಕೊಡತಕ್ಕಂಥ ಒಂದು ಶಕ್ತಿ ಇತ್ತು. ಆದ್ರೆ ಅವರು ಅದನ್ನ ಇಷ್ಟು ಸುಲಭವಾಗಿ ಎಲ್ರಿಗೂ ಇಟ್ಕುವಂತ ರೀತಿಯಲ್ಲಿ ಅವರು ಒಂದು ಸಿಸ್ಟಮ್ನ ಸ್ಥಾಪನೆ ಮಾಡಿರಲಿಲ್ಲ. ಸರಿನಾ? ಈಗ ನೋಡಿ, ನೀವು ಕೂತೆಡೆ ನಿಮ್ಮ ಮನೆಯಿಂದ ಬೆಂಗಳೂರಲ್ಲಿ ಅಂತೂ 270-280 ಜನ ಇದ್ದಾರೆ ಪ್ರಶಿಕ್ಷಕರು. ನೀವು ಹೋಗಿ ಒಂದು 4-5 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ರು 2-3 ಜನ ಸಿಗ್ತಾರೆ ಯಾರು ನಿಮ್ಗೆ ಪ್ರಾಣಾಹುತಿ ಕೊಡ್ಬೋದು. ನೀವು ಹೋಗ್ಬೇಕು, ಅದನ್ನ ತಗೋಬೇಕು, ತಗೊಂಡು ಬೆಳಿಬೇಕು. ಇದನ್ನ ನೀವು ಮನಸ್ಸು ಮಾಡ್ಬೇಕು ಅಲ್ವಾ? ನೋಡಿ, ಎಷ್ಟೆಲ್ಲ ಆವಿಷ್ಕಾರ ಆಗಿದೆ ಆಧ್ಯಾತ್ಮಿಕ ಸ್ತರದಲ್ಲಿ. ಬಾಬೂಜಿ ಅವರು ಇನ್ನೇನು ಬರೀತಾರೆ, ಇದೇ ಕೊನೆ ಅಲ್ಲ ಅಂತಾನು ಬರೆದು ಬಿಡ್ತಾರೆ. ಇದು ಕೊನೆ ಅಲ್ಲ, ಈಗ ಮನುಷ್ಯ ಅಲ್ಲಿವರೆಗೂ ಬೆಳೆದಿದ್ದಾನೆ, ಅಲ್ಲಿಂದ ಇನ್ನೂ ಒಳಗಡೆ ಹೋಗ್ಬೋದು, ಇನ್ನೂ ಮುಂದಕ್ಕೆ ಬೆಳಿಬೋದು, ಯಾರು ಗೊತ್ತು. ಅದಕ್ಕೂ ಕೂಡ ನಾವು ತೆರೆದ ಮನಸ್ಸಿಟ್ಕೊಂಡಿರ್ಬೇಕು ಅಂತ ಬರೀತಾರೆ. ಅರ್ಥ ಆಯ್ತಾ? ಸೊ ಇಲ್ಲಿ ಅದನ್ನೇ ಬರೀತಾ ಇದ್ದಾರೆ. 1000 ವರ್ಷಗಳ ಹಿಂದೆ ಆಧ್ಯಾತ್ಮಿಕ ಸಾಧನೆಯ ಪರಾಕಾಷ್ಠೆ ಎಂದು ಪರಿಗಣಿಸಲಾಗುತ್ತಿದ್ದ ಸ್ಥಿತಿಯನ್ನು ಇಂದಿನ ಸಂಭಾವ್ಯತೆಯೊಡನೆ ಸಮೀಕರಿಸಲು ಸಾಧ್ಯವಿಲ್ಲ. ಅಂತೆಯೇ ಮುಂಬರುವ ಸಾಧ್ಯತೆಯೇ ಹೋಲಿಸಿದರೆ ಇಂದಿನ ಸಂಭಾವ್ಯತೆಯು ನಿಕೃಷ್ಟವಾಗಿರಬಹುದು. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಕೇಳ್ಕೊಳ್ರಿ, ಏನೆಲ್ಲ ಸಾಧ್ಯತೆಗಳಿದೆ ಮುಂದಕ್ಕೆ ಹೋಗ್ತಾ ಅಂತ ನಾನು ಹೇಳಿದೆ. ಅಂದರೆ ಆಧ್ಯಾತ್ಮಿಕತೆಯ ವಿಕಸನ ನಿರಂತರವಾದದ್ದು. ಅಂಡರ್ಲೈನ್ ಮಾಡ್ಕೊಂಡ್ರಿ, ಆಧ್ಯಾತ್ಮಿಕ ವಿಕಸನ ನಿರಂತರವಾದದ್ದು. ಅದು ನಿಂತ ನೀರಲ್ಲ, ಹರಿತಾ ಇರತಕ್ಕಂಥ ನೀರು. ದಾಜಿಯವರು ಹೇಳಿದರು, ಹೌದು. ಉದಾಹರಣೆಗೆ ಕಾಪರ್ನಿಕಸ್ನ ಕಾಲದಲ್ಲಿ ಭೂಮಿಯು ಸೂರ್ಯನ ಸುತ್ತಲೂ ಸುತ್ತುತ್ತದೆ ಎನ್ನುವ ವಿಚಾರವು ಹೊಸದಾಗಿತ್ತು. ಆ ಕಾಲಕ್ಕೆ ಅದು ಆಧುನಿಕ ವೈಜ್ಞಾನಿಕ ಜ್ಞಾನದ ಪರಮ ನಿರೂಪಣೆಯಾಗಿತ್ತು. ಅದೊಂದು ವಿನೂತನ ಆವಿಷ್ಕಾರವಾಗಿತ್ತು. ಇಂದು ಪ್ರತಿಯೊಂದು ಮಗುವು ಸಹ ಈ ಮಾಹಿತಿಯನ್ನು ಲಘುವಾಗಿ ತೆಗೆದುಕೊಳ್ಳುತ್ತಾನೆ. ಈಗಿನ ಕಾಲದಲ್ಲಿ ನಾವು ಕ್ವಾಂಟಮ್ ಯಂತ್ರಶಾಸ್ತ್ರದ ಮೋಡಿಗೊಳಗಾಗಿದ್ದೇವೆ. ಇದು ಯಾವ ರೀತಿಯಲ್ಲಾದರೂ ಕಾಪರ್ನಿಕಸ್ನನ್ನು ತೃಣೀಕರಿಸುವುದೇನು ಇಲ್ಲ. ಆತನಿಗೆ ಐನ್ಸ್ಟೈನ್ ಅಥವಾ ಹಾಕಿಂಗ್ ಬಗ್ಗೆ ಏನೂ ತಿಳಿದಿರಲಿಲ್ಲವೆಂದು ಮಾತ್ರಕ್ಕೆ ಆತನ ಘನತೆಯನ್ನು ಕಡಿಮೆಯಾಗುವುದಿಲ್ಲ. ತನ್ನ ಕಾಲಾವಧಿಯಲ್ಲಿ ಆತ ಶ್ರೇಷ್ಠನಾಗಿದ್ದ. ಅವರವರ ಕಾಲಾವಧಿಯಲ್ಲಿ ಅವರವರು ಶ್ರೇಷ್ಠರು. ಈಗಂತಂದ್ರೆ ವಿಜ್ಞಾನಕ್ಕೆ ಹೊಸದೊಂದು ಆಯಾಮವನ್ನು ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಅವರವರ ಕಾಲದಲ್ಲಿ ಅವರ ಆಯಾ ಆಧ್ಯಾತ್ಮಿಕ ಗುರುಗಳು ಶ್ರೇಷ್ಠರು. ಆಧ್ಯಾತ್ಮಿಕ ಜಗತ್ತಿಗೆ ಹೊಸದೊಂದು ಆಯಾಮವನ್ನು ಕೊಟ್ಟಿರ್ತಾರೆ ಅಷ್ಟೇ. ಅಂತೆಯೇ ಹಿಂದಿನ ಆಧ್ಯಾತ್ಮಿಕ ವರಿಷ್ಠರು ತಮ್ಮ ಕಾಲಾವಧಿಯಲ್ಲಿ ಶ್ರೇಷ್ಠರಾಗಿದ್ದರು. ಆದರೆ ಕಾಲವು ಬದಲಾವಣೆಯನ್ನು ತರುತ್ತದೆ.
ಇಂದಿನ ಆಧ್ಯಾತ್ಮಿಕ ದಿಗ್ಗಜರು ಹೊಸ ಆವಿಷ್ಕಾರಗಳಲ್ಲಿ ತೊಡಗಿರುವರು. ಆದ್ದರಿಂದ ಗತಿಸು ಹೋದ ತೇಜಸ್ಸುಗಳು ಅಸೂಯೆ ಪಡುವರೆಂದು ನಿಮಗನಿಸುವುದೇನು? ಇಲ್ಲ, ಅವರು ಎಲ್ಲೇ ಇದ್ದರೂ ಆನಂದದಿಂದ ನಲಿದಾಡುತ್ತಿರುತ್ತಾರೆ. ಇಂದಿರುವ ಆಧ್ಯಾತ್ಮಿಕ ಮೇಧಾವಿಗಳಿಗಿಂತ ಅತಿಶಯವಾದ ಆಧ್ಯಾತ್ಮಿಕ ಪ್ರತಿಭೆಯುಳ್ಳ ಹೊಸ ಪೀಳಿಗೆಯೊಂದು ಹುಟ್ಟು ಬರುವುದೆಂದು ನಾವು ಆಶಿಸೋಣ. ಇದೇ ಆಧ್ಯಾತ್ಮದ ಕೊನೆಯಲ್ಲ, ಮುಂದಿನ ಪೀಳಿಗೆ ಇನ್ನೂ ಆಧ್ಯಾತ್ಮಿಕವಾಗಿ ಬೆಳಿಬಹುದು. ಈಗ ನೋಡ್ರಿ, ಈಗ ಎಷ್ಟೋ ಜನ ಪ್ರಶಿಕ್ಷಕರು, ಹಲವಾರು ಜನ 40 ವರ್ಷ 50 ವರ್ಷ ಆದ್ಮೇಲೆ ಪ್ರಶಿಕ್ಷಕರಾಗ್ತಾರೆ ಅಲ್ವಾ? ಹಾಗಿರ್ಬೇಕಾದ್ರೆ ನೀವು 25-30 ವರ್ಷದವರು ಪ್ರಶಿಕ್ಷಕರಾದಾಗ ಅವ್ರು ಮುಂದೆ ಬೆಳೀತಾ ಬೆಳೀತಾ ಅವ್ರಿಗೆ ಇನ್ನೂ ಮತ್ತಷ್ಟು ಸಾಧ್ಯತೆ ಇದೆ ಅಲ್ವಾ ಬೆಳಿಲಿಕ್ಕೆ? ಹೊಸದೊಂದು ಆವಿಷ್ಕಾರ ಮಾಡ್ಲಿಕ್ಕೆಲ್ಲ ಸಾಧ್ಯತೆ ಇದೆ ಅಲ್ವಾ? ಮತ್ತೊಂದು ಆವಿಷ್ಕಾರ ನೋಡಿ, ಬಾಬೂಜಿ ಅವ್ರ ಟೈಮಲ್ಲಿ A and B ಪಾಯಿಂಟ್ ಅಷ್ಟೇ ಮಾತಾಡ್ತಿದ್ವಿ. ಈಗ ದಾಜಿ ಅವ್ರ ಟೈಮ್ನಲ್ಲಿ ABCD ಪಾಯಿಂಟ್ಸ್ 4 ಉಪಬಿಂದುಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಲ್ವಾ? ಸೊ ಆಧ್ಯಾತ್ಮದಲ್ಲಿ ಆವಿಷ್ಕಾರಗಳು ನಡೀತಾನೆ ಇರುತ್ತೆ. ಗೋಲ್ಡನ್ ಲಿಕ್ವಿಡ್ ಟೆಕ್ನಿಕ್ ಮುಂಚೆ ಇರಲಿಲ್ಲ, ಈಗ ಗೋಲ್ಡನ್ ಲಿಕ್ವಿಡ್ ಟೆಕ್ನಿಕ್ ಕೊಟ್ಟಿದ್ದಾರೆ. ಕರೆಕ್ಟಾ? ರಿಲ್ಯಾಕ್ಸೇಷನ್ ಪದ್ಧತಿ ಆಧ್ಯಾತ್ಮಿಕ ಭಾಗವಾಗಿರಲಿಲ್ಲ, ಆದರೂ ಅದನ್ನೇನು ಮ್ಯಾಂಡೇಟರಿ ಅಂತ ಹೇಳಿದ್ರು ಕೂಡ, ಮಾಡಲೇಬೇಕಾದಂತ ಅನಿವಾರ್ಯತೆ ಇಲ್ಲದಿದ್ರು ಕೂಡ ಅದನ್ನು ಉಪಯೋಗಿಸ್ಕೊಂಡು ಕೂಡ ನಾವು ಆಧ್ಯಾತ್ಮದಲ್ಲಿ ಬೆಳವಣಿಗೆಗೆ ಸಹಾಯ ಆಗುತ್ತೆ ಅಲ್ವಾ? ಹೀಲಿಂಗ್ ಎನರ್ಜಿ ಫ್ರಮ್ ದ ಮದರ್ ಅರ್ತ್ ಅಂತ ತಗೊಳ್ತೀವಿ ನಾವು. ಹೀಲಿಂಗ್ ಎನರ್ಜಿ ತಗೊಂಡಾಗ ದೇಹದಲ್ಲಿರ್ತಕ್ಕಂಥ ಕಾಯಿಲೆ ಮೇಲೆ, ಮನಸ್ಸಿನಲ್ಲಿರ್ತಕ್ಕಂಥ ಕಾಯಿಲೆ ಮೇಲೂ ಪರಿಣಾಮ ಆಗುತ್ತೆ. ಬಾಡಿ ಮತ್ತು ಮನಸ್ಸು, ದೇಹ ಮತ್ತು ಮನಸ್ಸು ರಿಲ್ಯಾಕ್ಸ್ ಆಗೋದಲ್ದಿರ, ವಿಶ್ರಾಂತ ಆಗೋದಲ್ದಿರ ಒಂದು ರೀತಿ ಅದು ನಮ್ಮ ಕಾಯಿಲೆಗಳನ್ನ ಗುಣಪಡಿಸ್ಲಿಕ್ಕೂ ಸಹಾಯ ಮಾಡುತ್ತೆ. ಅದಕ್ಕೆ ನಾವು ಹೀಲಿಂಗ್ ಎನರ್ಜಿ ಅಂತ ತಗೊಳ್ಳೋದು. ನಮ್ಮಲ್ಲಿರ್ತಕ್ಕಂಥ ಕಾಯಿಲೆಗಳನ್ನು ಉಪಶಮನ ಮಾಡ್ತಕ್ಕಂಥ ಶಕ್ತಿ ಅಂತ ನಾವು ತಗೊಳ್ಳೋದು, ಉಪಶಮನಕಾರ ಶಕ್ತಿ ಅಂತ. ಅರ್ಥ ಆಯ್ತಾ? ನೋಡಿ ಎಷ್ಟು ಮಾರ್ಪಾಡಾಗಿದೆ. ಲಾಲಾಜಿಯವರಿದ್ದಂಥ ಟೈಮ್ಗೂ, ಬಾಬೂಜಿಯವರ ನಂತರ ಬಂದಿದ್ದಂಥ ಟೈಮ್ಗೂ ಈಗ ಎಷ್ಟು ಮಾರ್ಪಾಡಾಗಿದೆ ನೋಡಿ. ಇನ್ನೂ ಕೆಲವು ಮಾರ್ಪಾಡುಗಳಿದೆ, ಅದನ್ನ ಇವಾಗ ಹೇಳಲ್ಲ, ನೀವು ಪ್ರಶಿಕ್ಷಕರಾದ್ಮೇಲೆ ಅದನ್ನ ಚರ್ಚೆ ಮಾಡ್ಬೋದು. ಸರಿನಾ? ಎಷ್ಟೊಂದು ಮಾರ್ಪಾಡಾಗಿದೆ. ಈಗ ಬಾಬೂಜಿಯವ್ರ ಟೈಮ್ನಲ್ಲಿ ಹೃದಯದಲ್ಲಿ ದೈವಿ ಪ್ರಕಾಶ ಇದೆ ಅಂತ ಅನ್ಕೊಂಡು ಕೂತ್ಕೊಂಡು ಧ್ಯಾನ ಮಾಡಿ ಅಂತ ಹೇಳ್ತಿದ್ವಿ ಅಷ್ಟೇ. ಈಗ ದಾಜಿಯವ್ರು ಬಂದ್ಮೇಲೆ ಅದನ್ನು ಸೂಕ್ಷ್ಮವಾಗಿ ಬದಲಾವಣೆ ಮಾಡಿದ್ದಾರೆ. ಹೃದಯದಲ್ಲಿ ದೈವಿ ಪ್ರಕಾಶದ ಮೂಲ ಇದೆ, ಆ ಮೂಲ ನನ್ನನ್ನು ಒಳಗಡೆಗೆ ಆಕರ್ಷಣೆ ಮಾಡ್ತಾ ಇದೆ. ನೋಡಿ ಎಷ್ಟು ಸ್ಪಷ್ಟ ಇದೆ ಅದರಲ್ಲಿ ಯಾವ ಇದು ಕೂಡ ಬದಲಾವಣೆ ಮಾಡ್ಲಿಕ್ಕೆ ಆಗಲ್ಲ. ಅದು ಹಾಗೆ ಹೇಳ್ಬೇಕು. ಮೂಲದ ಕಡೆ ಹೋಗ್ಬೇಕಲ್ವಾ? ನಮ್ಮ ಗುರಿ ದೈವಿ ಪ್ರಕಾಶದ ಕಡೆ ನಡೆದಲ್ಲ. ನಾವು ದೈವಿ ಪ್ರಕಾಶದ ಕಡೆ ಹೋದ್ರೂ ಕೂಡ ಕಾಲಕ್ರಮೇಣದಲ್ಲಿ ದೈವಿ ಪ್ರಕಾಶವನ್ನು ದಾಟಿ ಮೂಲಕ್ಕೆ ಹೋಗ್ಬೇಕು. ಹಾಗಾದ್ರೆ ಮೊದಲಿನಿಂದನೇ ಮೂಲದ ಕಡೆಗೆ ಯಾಕೆ ನಮ್ಮ ಮನಸ್ಸನ್ನ ನೆಟ್ಟಿರಬಾರದು ಗುರಿಯಾಗಿ? ಅದಕ್ಕೆ ದಾಜಿಯವರು ಅದನ್ನು ಒಂಚೂರು ಮಾಡಿಫೈ ಮಾಡಿದ್ದಾರೆ. ದೈವಿ ಪ್ರಕಾಶದ ಮೂಲ ಇದೆ, ಸೊ ದಟ್ ನಮ್ಮ ಮನಸ್ಸಿನ ಗುರಿ ಈಗ ದೈವಿ ಪ್ರಕಾಶದ ಮೂಲದ ಮೇಲಿದೆ. ಆಗ ಏನಾಗುತ್ತೆ, ಮನಸ್ಸು ಗೊತ್ತಾಗುತ್ತೆ ದೈವಿ ಪ್ರಕಾಶ ಬರುತ್ತೆ ದಾರಿನಲ್ಲಿ, ಆದ್ರೆ ಅದನ್ನ ದಾಟ್ ನಾವು ಹೋಗ್ಬೇಕು ಅಂತ. ದೈವಿ ಪ್ರಕಾಶನ ಹಿಡ್ಕೊಂಡು ಕೂತ್ಕೊಳ್ಳಲ್ಲ. ಅವಾಗ ಎಲ್ಲರೂ ಕೂಡ ಪ್ರಕಾಶನ ನೋಡ್ತಾ ಕೂತ್ಕೊಳ್ಳಿಕ್ಕೆ ಇಷ್ಟಪಡಲ್ಲ. ಯಾಕೆಂತಂದ್ರೆ ನಾವು ಮೂಲಕ್ಕೆ ಹೋಗ್ಬೇಕು. ನೋಡಿ ಎಷ್ಟು ನಾವು ಸಣ್ಣದಾಗಿ ಮಾಡಿಫೈ ಮಾಡ್ತಾ ಮಾಡ್ತಾ ಇನ್ನಷ್ಟು ಅದನ್ನು ಪರಿಷ್ಕರಣೆ ಮಾಡ್ತಾ ಮಾಡ್ತಾ ನಮ್ಮ ಗುರಿ ಕಡೆಗೆ ನಾವು ವೇಗವಾಗಿ ಹೋಗ್ಲಿಕ್ಕೆ ನಮಗೆ ಸಾಧ್ಯವಾಗುತ್ತೆ. ಅರ್ಥ ಆಯ್ತಾ? ಸೊ ಸಾಕಷ್ಟು ಆವಿಷ್ಕಾರಗಳು ಏನೇನೆಲ್ಲ ಬದಲಾವಣೆ ಮಾಡಿದರೆ ಇವಾಗ ಹೇಳಿದ್ದೀನಿ. ಬಟ್ ಇಷ್ಟರಲ್ಲೇ ನಿಲ್ಲಲ್ಲ. ಮುಂದಿನ ಸಂತತಿನವರು ಮತ್ತಷ್ಟು ಬದಲಾವಣೆ ಮಾಡ್ಬೋದು ಅಲ್ವಾ? ಈಗ ನೋಡಿ, ನಾವು ಇದುವರೆಗೂ ಏನ್ ಮಾಡ್ತಾ ಇದ್ವಿ, ನಮಗೆ ಆಧ್ಯಾತ್ಮಿಕವಾಗಿ ಹುಡ್ಕೊಂಡ್ ಬರೋರು ಮಾತ್ರ ನಾವು ಅಭ್ಯಾಸಿಯಾಗಿ ಮಾಡ್ತಿದ್ವಿ, ಅವರಿಗೆ ಸಿಟ್ಟಿಂಗ್ಸ್ ಕೊಡ್ತಾ ಇದ್ವಿ. ಈಗ ನಾವೇ ಹುಡ್ಕೊಂಡೋಗಿ ಅವ್ರನ್ನ ಸಿಟ್ಟಿಂಗ್ಸ್ ಕೊಡ್ತೀವಿ, ನಾವೇ ಅವ್ರನ್ನ ಅಭ್ಯಾಸಿಯಾಗಿ ಮಾಡ್ತೀವಿ ಅಲ್ವಾ? ಎಲ್ಲ ಕನೆಕ್ಟ್ ಪ್ರೋಗ್ರಾಮ್ಗಳು ಬಂದಿರೋದು ಅದಕ್ಕೆ ಅಲ್ವಾ? ಸ್ಕೂಲ್ಗೆ ಹೋಗ್ತೀರಾ, ಕಾಲೇಜ್ಗೆ ಹೋಗ್ತೀರಾ, ಯೂನಿವರ್ಸಿಟಿಗೆ ಹೋಗ್ತೀರಾ, ಗೌರ್ಮೆಂಟ್ ಆಫೀಸ್ಗೆ ಹೋಗ್ತೀರಾ, ಹಾಸ್ಪಿಟ್ಲಿಗೆ ಹೋಗ್ತೀರಾ, ಫ್ಯಾಕ್ಟ್ರಿಗಳಿಗೆ ಹೋಗ್ತೀರಾ, ಆಫೀಸ್ಗಳಿಗೆ ಹೋಗ್ತೀರಾ, ಎಲ್ಲ ಅಲ್ಲಿ ಕನೆಕ್ಟ್ ಪ್ರೋಗ್ರಾಮ್ ಯಾಕೆ ಮಾಡ್ತಾ ಇದ್ದೀವಿ? ಅವ್ರು ನಮ್ಮನ್ನು ಹುಡ್ಕೊಂಡು ಬರೋವರೆಗೂ ಕಾಯೋದು ಬರೋ ಬದಲಿಗೆ ನಾವೇ ಅಲ್ಲಿ ಹೋಗಿ ಅದನ್ನ ಕಾರ್ಯಗತ ಮಾಡೋದು ಅಂತ, ಅಭ್ಯಾಸಗಳನ್ನಾಗಿ ಮಾಡೋದು ಅಂತ. ಅರ್ಥ ಆಯ್ತಾ? ಸೊ ಎಷ್ಟೆಲ್ಲ ಮಾರ್ಪಾಡಾಗಿದೆ ನೋಡ್ರಿ. ಸೊ ಆಧ್ಯಾತ್ಮ ಅನ್ನೋದು ಹಾಗೆ ನಿಂತ ನೀರಲ್ಲ. ಆಧ್ಯಾತ್ಮ ಅನ್ನೋದು ನಿರಂತರವಾಗಿ ವಿಕಾಸ ಹೊಂದುತ್ತಾ ಇರತಕ್ಕಂಥ ಒಂದು ಕ್ಷೇತ್ರ. ಸರಿನಾ? ಪ್ರತಿ ಸತಿ ವಿಕಾಸ ಹೊಂದಿದಾಗ ಹಿಂದಿನ ಆಧ್ಯಾತ್ಮಿಕ ದಿಗ್ಗಜರು ಅದನ್ನು ನೋಡಿ ಅಸೂಯೆ ಪಡಲ್ಲ, ಅದನ್ನು ನೋಡಿ ಖುಷಿಯಿಂದ ಕುಣಿದಾಡ್ತಾರೆ. ಗುರು ಎಂಬ ಶಬ್ದದ ಮಾತಿನ ಮತ್ತೊಂದು ಅರ್ಥ ಮಹಾತ್ಮ ಅಥವಾ ಶ್ರೇಷ್ಠ ವ್ಯಕ್ತಿ. ಹರಿವು ಸದಾ ಎತ್ತರದಿಂದ ತಗ್ಗಿನೆಯರಿಗೆ ಇಡುವುದು. ಈ ಅರ್ಥದಲ್ಲಿ ಗುರು ಎಂದಿಗೂ ದಾತ,
ಇದಕ್ಕೆ ಬದಲಾಗಿ ಇಂದಿನ ಪ್ರಪಂಚದಲ್ಲಿ ಗುರುಗಳು ವಸೂಲಿ ಮಾಡುವ ಪ್ರವೃತ್ತಿಯುಳ್ಳವರು. ಅವರು ಜನರು ತಮ್ಮನ್ನು ಪೂಜಿಸಲೆಂದು ಬಯಸುವರು, ಗುರುದಕ್ಷಿಣೆಯನ್ನು ಪಡೆಯ ಬಯಸುವರು, ಮನ್ನಣೆಗಾಗಿ ಹಾತೊರೆಯುವರು, ಪ್ರೇಮ ಗೌರವಗಳನ್ನು ಹಿಂಬಾಲಕರನ್ನು ಬಯಸುವರು. ನಿಜವಾದ ಗುರುವಿಗೆ ಯಾವುದರ ಇಚ್ಛೆಯೂ ಇರುವುದಿಲ್ಲ. ಗುರು ಎಂದಿಗೂ ಫಲಾನುಭವಿ ಆಗಬಾರದು. ಆತ ಎಂದಿಗೂ ನನ್ನನ್ನು ಹಿಂಬಾಲಿಸಿ ಎನ್ನುವುದಿಲ್ಲ. ಬದಲಾಗಿ ತಾನು ತನ್ನ ಸ್ಥಾನದಲ್ಲಿಯೇ ಇದ್ದು ಶಿಷ್ಯಂದಿರು ತನಗಿಂತಲೂ ಮುಂದೆ ಹೋಗಲು ಅನುವು ಮಾಡಿಕೊಡುವನು. ಆತ ನೀವು ಎಷ್ಟು ಎತ್ತರಕ್ಕೆ ಏರಬಲ್ಲಿರಿ ನೋಡೋಣ ಎನ್ನುವ ವಿಚಾರದಲ್ಲಿರುತ್ತಾನೆ. ಆತನ ಜಾಗರೂಕ ದೃಷ್ಟಿ, ಆತನ ರಕ್ಷಾಕವಶ ಸದಾ ಶಿಷ್ಯನನ್ನು ರಕ್ಷಿಸುವುದೇ ಹೊರತು ಶಿಷ್ಯನ ಮೇಲೇರಲಿ ಬೀಳುವನೇನೋ ಕಾದು ನೋಡೋಣ ಎನ್ನುವ ಭಾವನೆ ಅವನಲ್ಲಿ ಇರುವುದಿಲ್ಲ. ಗೊತ್ತಾಯ್ತಾ? ಎಲ್ಲರೂ ಕೂಡ ಮುಂದಕ್ಕೆ ಬೆಳೀಲಿ ಅಂತಾನೆ ಅವ್ರು ಆಶಯ ಪಡ್ತಿರೋ ಹೊತ್ತು ಕೂಡ ಶಿಷ್ಯ ಮೇಲೆ ಹೇಳಿದ್ರೆ ನೋಡೋಣ ಯಾವ ಬೀಳ್ತೇನೆ ಅಂತ ಕಾಯ್ತಾ ಕೂತಿರಲ್ಲ ಯಾವ ಗುರು ಕೂಡ. ಅರ್ಥ ಆಯ್ತಾ? ವಿಪರ್ಯಾಸವೆಂದರೆ ಗುರುವೇ ನಮ್ಮ ಆಧ್ಯಾತ್ಮಿಕ ಪಥದಲ್ಲಿ ಅತಿ ದೊಡ್ಡ ಅಡಚಣೆಯಾಗಿರಬಹುದು. ಅಂಡರ್ಲೈನ್ ಮಾಡ್ಕೊಳ್ರಿ, ಇದು ಪ್ರಶ್ನೆ ಬರ್ಬೋದು. ಗುರುವೇ ಆಧ್ಯಾತ್ಮಿಕ ಪಥದಲ್ಲಿ ನಿಮ್ಗೆ ಅತ್ಯಂತ ಸಹಾಯಕನೂ ಗುರುನೇ, ಅತ್ಯಂತ ದೊಡ್ಡದಾದಂತ ಅಡಚಣೆನೂ ಗುರುನೇ. ಇದು ನಿಮ್ಗೆ ಕೇಳ್ಬೋದು ಪರೀಕ್ಷೆನಲ್ಲಿ. ಗುರು ನಿಮ್ಮ ಆಧ್ಯಾತ್ಮಿಕ ಪ್ರಯಾಣಕ್ಕೆ ದೊಡ್ಡ ಅಡಚಣೆ ವಿವರಿಸಿ ಅಂತ. ಯಾಕಂದ್ರೆ ಅದು ವಿಡಂಬನಾತ್ಮಕವಾಗಿ ಕಾಣುತ್ತೆ. ನಿಜವಾಗಿಯೂ ಎಂದು ನಾನು ಪ್ರಶ್ನಿಸಿದೆ. ದಾಜಿಯವರು ಹೇಳಿದರು, ಹೌದು, ಏಕೆಂದರೆ ನೀವು ಪ್ರತಿಯೊಂದಕ್ಕೂ ಆತನನ್ನೇ ಅವಲಂಬಿಸತೊಡಗುವಿರಿ. ಆತನ ಕೃಪೆ ಎಲ್ಲವನ್ನೂ ನಿರ್ವಹಿಸುತ್ತದೆ ಎಂದು ನೀವು ಭಾವಿಸುವಿರಿ. ಅದು ಅವಿವೇಕ. ಅಂಡರ್ಲೈನ್ ಮಾಡ್ಕೊಳ್ರಿ. ಗುರುವಿನ ಕೃಪೆ ಎಲ್ಲವನ್ನೂ ನಿರ್ವಹಿಸುತ್ತೆ ಅಂತ ಕೂತ್ಕೊಳ್ಳೋದಿದೆಯಲ್ಲ, ಅದು ಅವಿವೇಕ. ಆತನ ಕೃಪೆ ಇರುವುದು ನಿಸ್ಸಂದೇಹವಾದರೂ ನಿಮ್ಮನ್ನು ನೀವು ಅರ್ಹರನ್ನಾಗಿ ಮಾಡಿಸಿಕೊಳ್ಳುವುದು ಅವಶ್ಯಕ. ಶ್ರಮವಹಿಸಿ ನಿಮ್ಮಲ್ಲಿ ನೀವು ಪರಿವರ್ತನೆ ತಂದುಕೊಳ್ಳಲೇಬೇಕು. ಇದೆರಡು ಆನ್ಲೈನ್ ಮಾಡ್ಕೊಳ್ರಿ. ಮೊದಲು ನಮ್ಮನ್ನು ನಾವು ಅರ್ಹರನ್ನಾಗಿ ಮಾಡ್ಕೋಬೇಕು. ಎರಡನೇದು ನಮ್ಮಲ್ಲಿ ಪರಿವರ್ತನೆ ಅಥವಾ ಬದಲಾವಣೆ ತಂದುಕೊಳ್ಳಿಕ್ಕೆ ನಾವೇ ಶ್ರಮ ಪಡಬೇಕು. ಇದು ಎರಡು ಆದಾಗ್ಲಷ್ಟೇನೆ ಗುರುವಿನ ಇರುವಿಕೆಯಿಂದ ನಮಗೆ ಲಾಭ ಆಗೋದು. ಇದು ಎರಡೂ ಆಗಲಿಲ್ಲ, ನಾವೇನು ಮಾಡಲ್ಲ, ಎಲ್ಲ ಗುರುನೇ ಮಾಡ್ಕೊಳ್ಳಿ ಅಂತಂದ್ರೆ ಗುರುನೇ ಪರಿವರ್ತನೆ ಮಾಡಬೇಕು. ಬಾಬೂಜಿ ಅವರು ಒಂದ್ಸತಿ ಬರೀತಾರೆ ಲೆಟರ್, ಒಂದಿಷ್ಟು ಬರೀತಾರೆ ಲೆಟರ್, ಬೇಜಾರು ಮಾಡ್ಕೊಂಡು. ಗುರುನೇ ಇವರಿಗೆ ಆಧ್ಯಾತ್ಮದಲ್ಲಿ ಆಸಕ್ತಿ ತರಬೇಕು, ಗುರುನೇ ಇವರಿಗೆ ಧ್ಯಾನ ಮಾಡಿಸ್ಬೇಕು, ಗುರುನೇ ಬೆಳಗ್ಗೆ ಇವ್ರಿಗೆ ಹೇಳಿಸ್ಬೇಕು, ಗುರುನೇ ಇವ್ರಿಗೆ ಸ್ಥಿತಿ ಕೊಡಬೇಕು, ಗುರುನೇ ಇವ್ರಿಗೆ ಸ್ಥಿತಿನ ಜೀರ್ಣ ಮಾಡಿಸ್ಬೇಕು, ಗುರುನೇ ಸ್ಥಿತಿನ ಜೀರ್ಣ ಮಾಡಿಸಿ ಅವ್ರಿಗೆ ಮುಂದಕ್ಕೆ ಕರ್ಕೊಂಡು ಹೋಗ್ಬೇಕು, ಗುರುವನೇ ದಾರಿಯಲ್ಲಿ ಇರತಕ್ಕಂಥ ತೊಡಕುಗಳನ್ನ ನಿವಾರಣೆ ಮಾಡಬೇಕು, ಗುರುನೇ ಅವ್ರಿಗೆ ಇರ್ತಕ್ಕಂಥ ಚಾರಿತ್ರನ ನಿರ್ಮಾಣ ಮಾಡಬೇಕು. ಅಭ್ಯಾಸ ಏನ್ ಮಾಡ್ತಾರೆ ಅಂತಂದ್ರೆ ಏನು ಮಾಡಲ್ಲ, ಮನೇಲಿ ಕೂತ್ಕೊಂಡು ಓಡಾಡ್ಕೊಂಡಿರ್ತಾರೆ, ತಿನ್ಕೊಂಡು ಉಣ್ಕೊಂಡಿರ್ತಾರೆ ಅಂತ. ಈ ರೀತಿಯಾದಂತ ನಿರೀಕ್ಷೆ ಇತ್ತು ತುಂಬಾ ಜನ ಅಭ್ಯಾಸಿಗಳಿಗೆ ಬಾಬೂಜಿಯವರು ಇದ್ದಾಗ. ಬಾಬೂಜಿ ಇದಾರಲ್ಲ, ಎಲ್ಲ ಮಾಡ್ತಾರೆ ಬಿಡ್ರಿ ನಮ್ಮ ಪರವಾಗಿ, ನಾ ಬಾಬೂಜಿ ನಂಬ್ಕೊಂಡಿದ್ದೀನಪ್ಪ, ಇಷ್ಟೇ. ಈಗಲೂ ಎಷ್ಟೋ ಜನ ಆ ಥರದವ್ರು ಇದ್ದಾರೆ. ನಾನು ದಾಜಿ ನಂಬ್ಕೊಂಡಿದ್ದೀನಿ, ಎಲ್ಲ ಅವರೇ ಮಾಡ್ತಾರೆ. ಎಷ್ಟೋ ಸತಿ ದಾಜಿ ಅವ್ರು ಕೇಳೇ ಬಿಡ್ತಾರೆ ಯಾಕೆ ಮಾಡಬೇಕು ಅಂತ. ಜಸ್ಟ್ ಬಿಕಾಸ್ ನೀವು ನಂಬಿಕೆ ಇಟ್ಕೊಂಡಿದ್ರ ಅಂತ ಯಾಕೆ ಮಾಡಬೇಕು? ನಿಮ್ ಕೆಲಸನೇ ನೀವು ಮಾಡ್ಲಿಲ್ಲ ಅಂತಂದ್ರೆ ಗುರುಗಳು ಯಾಕೆ ಏನ್ ಕೆಲಸ ಮಾಡ್ಬೇಕು ನಿಮಗೆ ಅಂತ. ಏನೂ ಆಗಲ್ಲ. ಆಕ್ಚುಲಿ ಗುರುಗಳ ಒಂದು ಮಹತ್ವ ನಮಗೆ ಜೀವನದಲ್ಲಿ ಯಾವಾಗ ಬರುತ್ತೆ ಅಂತಂದ್ರೆ ನಮ್ಮ ಕೆಲಸ ನಾವು ಮಾಡ್ಕೊಂಡಾಗಷ್ಟೇ ಗುರುವಿನ ಒಂದು ಮಹತ್ವ ಅಥವಾ ಸ್ಥಾನ ನಮಗೆ ಅರಿವಾಗುತ್ತೆ. ನಮ್ಮ ಕೆಲಸ ನಾವೇನ್ ಮಾಡಬೇಕು? ಎರಡು, ನಾವು ಗುರುವಿನ ಕೃಪೆಗೆ ಅರ್ಹರನ್ನಾಗಿ ಮಾಡಿಸ್ಕೋಬೇಕು ಮೊದಲನೇದು. ಎರಡನೇದು, ನಮ್ಮ ಪರಿವರ್ತನೆಯನ್ನ ನಾವೇ ಮಾಡ್ಕೋಬೇಕು. ಪರಿವರ್ತನೆಗೆ ಸಿದ್ಧರಾಗಿರ್ಬೇಕು. ಆಗಷ್ಟೇನೆ ನಮಗೆ ಗುರುವಿನ ಇರುವಿಕೆಯಿಂದ ಲಾಭ. ನಾವು ಪರಿವರ್ತನೆಗೆ ಸಿದ್ಧರಾಗಿಲ್ಲದೆ ಇದ್ರೆ ಗುರು ಇದ್ರೂ ಕೂಡ ನಾವು ಲಾಭ ಪಡ್ಕೊಳ್ಳಿಕ್ಕಾಗಲ್ಲ. ನಾನು ಆತ್ಮ ಪ್ರಶಂಸೆ ಮಾಡಿಕೊಳ್ಳುತ್ತಿದ್ದೇನೆಂದು ಭಾವಿಸಬೇಡಿ. ಕೇವಲ $20 ಜೇಬಲ್ಲಿ ಇಟ್ಟುಕೊಂಡು ನಾನು ಅಮೆರಿಕ ತಲುಪಿದ್ದೆ. ನನ್ನ ತಂದೆಯವರು ನನಗೆ ಸಹಾಯ ಮಾಡಲು ಸದಾ ಸಿದ್ಧರಿದ್ದರು. ಆದರೆ ನಾನು ಅವರ ಮುಂದೆ ಕೈ ಚಾಚದೆ ನನ್ನ ಕಾಲುಗಳ ಮೇಲೆ ನಿಂತು ಏಳಿಗೆ ಹೊಂದಿದೆ. ಆದ್ದರಿಂದಲೇ ನಾನು ಆಗಿಂದಾಗೆ ನಿಮ್ಮ ಗುರು ಅಸ್ತಿತ್ವದಲ್ಲಿ ಇಲ್ಲವೆಂದು ಭಾವಿಸಿರಿ ಎಂದು ಹೇಳುತ್ತೇನೆ. ಗುರು ಇಲ್ಲ ಅಂತ ಅನ್ಕೊಂಡು ಜೀವನ ಮಾಡ್ರಿ. ಇದರರ್ಥ ನಿಮಗೆ ಗುರುಗಳೇ ಇಲ್ಲವೇನೋ ಎನ್ನುವ ರೀತಿಯಲ್ಲಿ ಸಾಧನೆ ಮಾಡಿ. ಗುರು ಪ್ರಗತಿಯನ್ನು ನೀಡುವವರಲ್ಲ, ಬದಲಾಗಿ ಆತ ಪರಿವರ್ತಕ ಮಾತ್ರ. ಅಂಡರ್ಲೈನ್ ಮಾಡ್ಕೊಳ್ರಿ. ಗುರು ಪ್ರಗತಿಯನ್ನು ಕೊಡಲ್ಲ, ಗುರು ಪರಿವರ್ತನೆಯ ಸಾಧ್ಯತೆಯನ್ನು ಸೃಷ್ಟಿ ಮಾಡ್ತಾರೆ ಅಷ್ಟೇ. ಅವರು ನಮಗೆ ಪ್ರಗತಿನೂ ಕೊಡಲ್ಲ, ಪರಿವರ್ತನೆಯೂ ಮಾಡಲ್ಲ. ಪ್ರಗತಿಯ ಸಾಧ್ಯತೆಯನ್ನು ಕೊಡ್ತಾರೆ ಅಷ್ಟೇ ನಮಗೆ. ನಮ್ಮ ಸಾಧನೆ ಆತನ ಶಕ್ತಿಯನ್ನು ಆಕರ್ಷಿಸುತ್ತದೆ. ನೀವು ಈ ಮಾರ್ಗದಲ್ಲಿ ಒಂದು ಹೆಜ್ಜೆ ಇಟ್ಟರೆ ಆತ ನಿಮ್ಮನ್ನು ಮತ್ತೊಂದು ಹೆಜ್ಜೆ ಮುಂದೆ ಕರೆಯುವುದವನು. ಒಂದೇ ವ್ಯತ್ಯಾಸವೆಂದರೆ ಆತನ ಒಂದೇ ಒಂದು ಹೆಜ್ಜೆಯು ಪ್ರಜ್ಞೆಯ ಅಮಿತ
ಅಪರಿಮಿತ ವಲಯಗಳನ್ನು ದಾಟಬಲ್ಲದು. ಸೊ ನಾವು ಪ್ರಜ್ಞೆಯ ಒಂದು ವಲಯದಲ್ಲಿ ಒಂದು ಹೆಜ್ಜೆ ಇಡ್ತೀವಿ, ಆದರೆ ಗುರುವಿನ ಒಂದು ಹೆಜ್ಜೆ ಪ್ರಜ್ಞೆಯ ಅಪರಿಮಿತ ವಲಯಗಳನ್ನು ನಮ್ಮನ್ನು ದಾಟಿಸುತ್ತೆ. ನೀವು ಸಾಧನೆಯಲ್ಲಿ ತೊಡಗಿದಾಗ ಸಮರ್ಥ ಗುರುವು ನಿಮ್ಮ ಆಧ್ಯಾತ್ಮಿಕ ಯಾತ್ರೆ ಸಾಧ್ಯವಾದಷ್ಟು ಶೀಘ್ರದಲ್ಲಿ ಪ್ರಾರಂಭವಾಗಿ ನೀವು ನಿರಂತರವಾಗಿ ಚಲಿಸುತ್ತಿದ್ದು ನಿಮ್ಮ ಯಾತ್ರೆ ಮುಂದುವರಿಸಬೇಕು ಎಂದು ನಿಗಾ ವಹಿಸುತ್ತಾರೆ. ಇದು ಕೂಡ ಗುರುವಿನ ಪಾತ್ರ. ಹಿಂದಿನ ಪುಟದಲ್ಲಿ ನಾನು ಅನ್ಲೈನ್ ಮಾಡ್ತಿದ್ನಲ್ಲ ಒಂದು ಪ್ಯಾರಾಗ್ರಾಫ್, ಇದು ಕೂಡ ಗುರುವಿನ ಪಾತ್ರ. ನಿಮ್ಮ ಸಾಧನೆಯಲ್ಲಿ ನೀವು ಸಾಧನೆಯಲ್ಲಿ ತೊಡಗಿದಾಗ ಸಮರ್ಥ ಗುರುವು ನಿಮ್ಮ ಆಧ್ಯಾತ್ಮಿಕ ಯಾತ್ರೆ ಸಾಧ್ಯವಾದಷ್ಟು ಶೀಘ್ರದಲ್ಲಿ ಪ್ರಾರಂಭವಾಗಿ ನೀವು ನಿರಂತರವಾಗಿ ಚಲಿಸುತ್ತಿದ್ದು ನಿಮ್ಮ ಯಾತ್ರೆ ಮುಂದುವರಿಯುವಂತೆ ನಿಗಾ ವಹಿಸುತ್ತಾರೆ. ನೀವು ಪ್ರಸ್ತುತ ಯಾವುದೇ ಹಂತದಲ್ಲಿದ್ದರೂ ಗುರು ನಿಮ್ಮ ಮುಂದಿನ ಹಂತದ ಸಿದ್ಧತೆಯಲ್ಲಿ ತೊಡಗಿರುತ್ತಾರೆ. ಅದು ಮತ್ತೊಂದು ಕೆಲಸ, ಗುರುವಿನ ಕೆಲಸ. ನಾವು ಯಾವುದೇ ಹಂತದಲ್ಲಿ ಇರ್ಬೋದು, ಗುರು ಏನ್ ಮಾಡ್ತಾ ಇದ್ದಾರೆ, ಮುಂದಿನ ಹಂತದ ಸಿದ್ಧತೆಯನ್ನು ಮಾಡ್ತಾ ಇರ್ತಾರೆ. ನೀವು ಅತ್ಯಂತ ಉನ್ನತ ಹಂತವನ್ನು ತಲುಪುವುದಕ್ಕೆ ಬಹಳ ಮುಂಚಿತವಾಗಿ ಗುರುವು ಆ ಉನ್ನತ ಸ್ಥಿತಿಯ ಅನುಭೂತಿಯನ್ನು ಸಹ ನಿಮಗೆ ನೀಡಬಲ್ಲರು. ಇದು ಕೂಡ ಗುರುವಿನ ಕೆಲಸ. ಎಷ್ಟೆಲ್ಲ ಇದೆ ನೋಡಿ ಗುರುವಿನ ಕೆಲಸ. ಆ ಉನ್ನತ ಹಂತದ ಅನುಭೂತಿ ಕೂಡ ನಿಮಗೆ ಮುಂಚೆನೆ ಕೊಡ್ತಾರೆ. 1982ರಲ್ಲಿ ನನಗೊಂದು ಅನುಭವವಾಯಿತು. ನಾನು ಶಹಜಾನ್ಪುರದ ಬಾಬುಜಿಯವರ ಮನೆಗೆ ಹೋಗಿದ್ದೆ. ಒಂದು ಮಧ್ಯಾಹ್ನ ನಾನು ಯಾವುದೋ ಕೆಲಸಕ್ಕಾಗಿ ಹೊರಗೆ ಹೋಗಿದ್ದೆ. ನಾನು ಹಿಂತಿರುಗಿದಾಗ ಬಾಬುಜಿಯವರು ನನ್ನ ಕಡೆ ನೋಡಿ, ನೀನು ದಿನದ 24 ಗಂಟೆಯೂ ಇದೇ ಸ್ಥಿತಿಯಲ್ಲಿ ಇರಬೇಕು ಎಂದರು. ಅವರು ಏನು ಹೇಳುತ್ತಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಲು ನಾನು ನನ್ನ ಆಂತರ್ಯದ ಸ್ಥಿತಿಯನ್ನು ಗಮನಿಸಬೇಕಾಯಿತು. ಆ ಸಮಯದಲ್ಲಿ ನಾನು ಇನ್ನೂ ಆರಂಭದ ಹಂತದಲ್ಲಿದ್ದೆ. ಆದರೂ ಅವರು ನನಗೆ ದಯಪಾಲಿಸಿದ ಸ್ಥಿತಿ ಅತ್ಯಂತ ಉನ್ನತ ಹಂತಗಳಲ್ಲಿ ಲಭ್ಯವಾಗುವಂಥದ್ದು. ಬಾಬುಜಿಯವರು ವಾಸ್ತವಿಕವಾಗಿ ನನ್ನನ್ನು ಆ ಹಂತಕ್ಕೆ ತಲುಪಿಸಿರಲಿಲ್ಲ. ನಾನು ಅದಕ್ಕಾಗಿ ಇನ್ನೂ ಸಿದ್ಧನಾಗಿಯೂ ಇಲ್ಲದಿದ್ದರು. ಅದಕ್ಕೆ ಬದಲಾಗಿ ಅವರು ನನಗೆ ಆ ಹಂತದ ಒಂದು ಅನುಭವವನ್ನು ನೀಡಿದರು. ನೇರವಾಗಿ ನನ್ನನ್ನು ಆ ಹಂತದಲ್ಲಿ ಇರಿಸದಿದ್ದರು, ಪರೋಕ್ಷವಾಗಿ ಇಲ್ಲಿನ ಉತ್ಕೃಷ್ಟತೆಯನ್ನು ಪರಿಚಯಿಸಿದರು. ನಿಜಕ್ಕೂ ಅವು ಅಶ್ರುತ ವಿದ್ಯಮಾನಗಳು. ಇದು ನೋಡಿ, ಈ ಸಾಧ್ಯತೆ ಇದೆಯಲ್ಲ, ಇದು ಕೂಡ ಲಾಲಾಜಿ ಬಾಬೂಜಿಯವರ ಆವಿಷ್ಕಾರ. ಏನು, ನಾವು ಯಾವುದೇ ಹಂತದಲ್ಲಿ ಇರ್ಬೋದು, ಆದರೆ ಉನ್ನತ ಹಂತದ ಒಂದು ರುಚಿಯನ್ನು ನಮಗೆ ಇವಾಗಲೇ ಪ್ರಾಣಹುತಿಯ ಸಹಾಯದಿಂದ ಕೊಡ್ತಾರೆ. ಅದು ಕೂಡ ಲಾಲಾಜಿ ಬಾಬೂಜಿಯವರ ಆವಿಷ್ಕಾರ. ಸರಿ, ಒಬ್ಬ ಶ್ರೇಷ್ಠ ಗುರು ಎಂತಹ ಅದ್ಭುತಗಳನ್ನು ಮಾಡಬಲ್ಲರು ನೋಡಿರಿ. ಇದಲ್ಲದೆ ಆಧ್ಯಾತ್ಮಿಕ ಯಾತ್ರೆಯ ಪ್ರತಿಯೊಂದು ಹಂತದಲ್ಲೂ ಒಂದು ಸಂಧಿಕಾಲ ಬರುತ್ತದೆ. ಈ ಸ್ಥಿತಿಯಲ್ಲಿ ಆಕಾಂಕ್ಷಿಗಳು ಅಸ್ಥಿರರಾಗುವರು. ಆಗ ಅವರು ಈ ಆಧ್ಯಾತ್ಮಿಕತೆಯಲ್ಲಿ ಸಿಲುಕಿ ನಾನು ಕಾಲಹರಣ ಮಾಡುತ್ತಿರುವನೇನೋ ಎಂದು ಯೋಚಿಸತೊಡಗುವರು. ಅವರು ಸಾಧನೆಯನ್ನು ಕೈಬಿಡುವ ಸಾಧ್ಯತೆಯೂ ಇದೆ. ಹೀಗಾಗಿ ಈ ಸಂದಿಗ್ಧತೆಯಲ್ಲಿ ಗುರು ಅವರ ಭಾವೋದ್ವೇಗಗಳನ್ನು ಸ್ಥಿರಗೊಳಿಸಿ ಅನುಭವಗಳನ್ನು ನೀಡುವುದರ ಮೂಲಕ ಅವರನ್ನು ಸಮಾಧಾನಗೊಳಿಸಬೇಕಾಗುತ್ತದೆ. ಇದು ಕೂಡ ಗುರುವಿನ ಕೆಲಸ. ನಿಮ್ಮ ಗುರು ನಿಮ್ಮನ್ನು ಕನಿಷ್ಠವೆಂದರೆ ಮೋಕ್ಷದ ಸ್ತರದವರೆಗಾದರೂ ಕರೆದೊಯ್ಯಲು ಸಮರ್ಥನಾಗಿರಬೇಕು. ಇದೊಂದು ಪ್ರಾರಂಭಿಕ ಹಂತ ಮತ್ತು ಯಾತ್ರೆಯ ಆರಂಭದ ಮಾತ್ರ. ನಿಜಕ್ಕೂ ನಿಮ್ಮನ್ನು ಗುರು ಸಾಕ್ಷಾತ್ಕಾರದ ಹಂತಕ್ಕೆ ಕರೆದೊಯ್ಯಬಲ್ಲದೆ ಅದರ ಅತೀತಕ್ಕೂ ಕರೆದೊಯ್ಯಲು ಸಮರ್ಥನಾಗಿರಬೇಕು. ಸಾಕ್ಷಾತ್ಕಾರವು ಮುಕ್ತಿಗಿಂತಲೂ ಬಹಳ ಉನ್ನತವಾದಂತಹ ಹಂತ. ಸೊ ಈಗ ನೋಡಿ, ಮೊದಲು ಮೋಕ್ಷ, ನಂತರ ಮುಕ್ತಿ, ನಂತರ ಸಾಕ್ಷಾತ್ಕಾರ. ಸಾಕ್ಷಾತ್ಕಾರದಲ್ಲಿ ಎರಡು, ಆತ್ಮ ಸಾಕ್ಷಾತ್ಕಾರ ಮತ್ತೆ ಭೂಮತ ಸಾಕ್ಷಾತ್ಕಾರ. ಒಟ್ಟು 4 ಸ್ಥಿತಿಯಲ್ಲಿ ನಾವು ಬೆಳಿತೀವಿ: ಮೋಕ್ಷ, ಮುಕ್ತಿ, ಆತ್ಮ ಸಾಕ್ಷಾತ್ಕಾರ, ಭೂಮದ ಸಾಕ್ಷಾತ್ಕಾರ ಅಥವಾ ಕೇಂದ್ರದ ಅಥವಾ ಮೂಲದ ಸಾಕ್ಷಾತ್ಕಾರ. ಸರಿ, ನಾನು ಕೇಳಿದೆ, ಸಾಕ್ಷಾತ್ಕಾರವೆಂದರೇನು? ದಾರ್ಜಿಯವರು ನಕ್ಕು ಹೇಳಿದರು, ನೀವು ಸಾಕ್ಷಾತ್ಕಾರವನ್ನು ವ್ಯಾಖ್ಯಾನಿಸಬಲ್ಲದಾದರೆ ಅದು ಸಾಕ್ಷಾತ್ಕಾರವಲ್ಲವೆಂದು ಬಾಬುಜಿಯವರು ಹೇಳುತ್ತಿದ್ದರು. ನೀವು ಎಷ್ಟೇ ಪ್ರಯತ್ನಿಸಿ ಅದನ್ನು ವಿವರಿಸಿದರೂ ಅದು ಆ ವಿವರಣೆಗೆ ಅತೀತವಾಗಿರುತ್ತದೆ. ಆದರೂ ಅದನ್ನು ಬಹಳ ಸರಳಗೊಳಿಸಿ ಹೇಳಬೇಕೆಂದರೆ ಸಾಕ್ಷಾತ್ಕಾರದ ಅರ್ಥ ನಮ್ಮ ಅಸ್ತಿತ್ವದ ಮೂಲತತ್ವ ಹಾಗೂ ಕೇಂದ್ರದ, ಅಂದರೆ ನಮ್ಮ ಆತ್ಮದ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದು ಎನ್ನುವುದಾಗಿದೆ. ನಮ್ಮ ಅಸ್ತಿತ್ವದ ಮೂಲತತ್ವ ಹಾಗೂ ಕೇಂದ್ರದ, ಅಂದರೆ ನಮ್ಮ ಆತ್ಮದ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದು ಎನ್ನಬಹುದು. ಆದರೆ ನಮ್ಮ ಅಂತರಾತ್ಮದಲ್ಲಿರುವ ಕೇಂದ್ರಕ್ಕೂ ಮತ್ತು ದೈವಿ ಸೃಷ್ಟಿಯ ಕೇಂದ್ರಕ್ಕೂ ಏನಾದರೂ ವ್ಯತ್ಯಾಸ ಇದ್ದರೆ ಏನು? ಇದು ಅಂಡರ್ಲೈನ್ ಮಾಡ್ಕೊಳ್ರಿ. ನೋಡಿ, ಹಿಂದಿನ ಪ್ಯಾರಾಗ್ರಾಫ್ ಅಲ್ಲಿ ಏನು ಹೇಳ್ತಾರೆ, ನಿಮ್ಮನ್ನು ಸಾಕ್ಷಾತ್ಕಾರದಕ್ಕೆ ಹಂತಕ್ಕೆ ಕೊಂಡೊಯ್ಯಬಲ್ಲದಲ್ಲದೆ ಅದಕ್ಕೂ ಅತೀತಕ್ಕೆ ಕೊಂಡೊಯ್ಯುವ ಸಮರ್ಥನಾಗಿರಬೇಕು. ಹಿಂದಿನ ಪ್ಯಾರಾಗ್ರಾಫ್ ಹೇಳಿರ್ತಕ್ಕಂಥ ಲೈನ್ ಕರೆಕ್ಟಾ? ಅಂಡರ್ಲೈನ್ ಮಾಡ್ಕೊಂಡ್ರೆ ಅದು ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ನೋಡ್ರಿ ಏನ್ ಹೇಳ್ತಾ ಇದ್ದಾರೆ. ಸಾಕ್ಷಾತ್ಕಾರದ ಅರ್ಥ ಅಂತಂದ್ರೆ ನಮ್ಮ ಅಸ್ತಿತ್ವದ ಮೂಲತತ್ವ ಮತ್ತು ಕೇಂದ್ರದ, ಅಂದರೆ ನಮ್ಮ ಆತ್ಮದ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದು ಎನ್ನಬಹುದು. ಅದು ಸಾಕ್ಷಾತ್ಕಾರ ಅಂತ ಹೇಳ್ತಾ ಇದ್ದಾರೆ. ಆದರೆ ಮುಂದೆ ಒಂದು ಪ್ರಶ್ನೆ ಹಾಕ್ತಾ ಇದ್ದಾರೆ, ಹಿಂದಿನ ಪ್ಯಾರಾಗ್ರಾಫ್ ರಿಲೇಟೆಡ್. ಏನ್ ಲೈನ್ ಹಾಕ್ತಾ ಇದ್ದಾರೆ, ನಮ್ಮ ಅಂತರಾತ್ಮನಲ್ಲಿರುವ ಕೇಂದ್ರಕ್ಕೂ ಹಾಗೂ ದೈವಿ ಸೃಷ್ಟಿಯ ಕೇಂದ್ರಕ್ಕೂ ಏನಾದರೂ ವ್ಯತ್ಯಾಸವಿದೆಯೇನು?
ಇದನ್ನು ನಾವು ಯೋಚನೆ ಮಾಡ್ಬೇಕು. ಅವರು ಉತ್ತರ ಕೊಟ್ಟಿಲ್ಲ. ನಾನು ಹೇಳಿದೆ ಆತ್ಮ ಸಾಕ್ಷಾತ್ಕಾರವು ದೈವಿ ಸಾಕ್ಷಾತ್ಕಾರಕ್ಕೆ ಸಮಾನವಾದುದು. ದಾಜಿಯವರು ಉತ್ತರ ಕೊಡ್ತಾರೆ. ದಾಜಿಯವರು ಹೇಳಿದರು, ಹಾದು ನೋಡಿರಿ, ಕಾದು ನೋಡಿರಿ, ಅದು ಏನೇ ಆಗಿರಲಿ ಅದು ಒಬ್ಬ ಗುರುವಿಗೆ ಇರಲೇಬೇಕಾದ ಕನಿಷ್ಠ ಅರ್ಹತೆ. ಹಾಗಿಲ್ಲವಾದರೆ ನಮ್ಮ ಸಾಕ್ಷಾತ್ಕಾರದಲ್ಲಿ ಆತ ಸಹಾಯವನ್ನು ಮಾಡುವುದಾದರೂ ಹೇಗೆ? ಗುರುವಿನ ಸಹಾಯ ನಿಮ್ನ ಸ್ತರಗಳಲ್ಲಿ ಸಹ ಅತ್ಯವಶ್ಯಕ. ನಮ್ಮ ಯಾತ್ರೆಯಲ್ಲಿ ಕೆಲವೊಮ್ಮೆ ನಾವು ದಾಟಲು ಅಸಾಧ್ಯವಾದಷ್ಟು ಆಳವಾದ ಕಣಿವೆಗಳನ್ನು ಎದುರಿಸಬೇಕಾಗುತ್ತದೆ. ಇದು ಕೂಡ ಗುರುವಿನ ಕೆಲಸ. ಇದು ಅನ್ಲೈನ್ ಮಾಡ್ಕೊಳ್ರಿ. ನಮ್ಮ ಯಾತ್ರೆಯಲ್ಲಿ ಕೆಲವೊಮ್ಮೆ ನಾವು ದಾಟಲು ಅಸಾಧ್ಯವಾದಂತೂ ಆಳವಾದ ಕಣಿವೆಗಳನ್ನು ಎದುರಿಸಬೇಕಾಗುತ್ತದೆ. ಆ ಸ್ಥಿತಿಯು ಬಯಲು ಪ್ರದೇಶದಲ್ಲಿ ನೀವು ಬಹಳ ಸುಗಮವಾಗಿ ನಡೆಯುತ್ತಿದ್ದಾಗ ಆಳವಾದ ನದಿಯೊಂದು ಅಡ್ಡ ಬಂದಂತಿರುತ್ತದೆ. ನೀವೇನು ಮಾಡುವಿರಿ? ಆಗ ಗುರುವೇ ನಿಮ್ಮನ್ನು ದಾಟಿಸಬೇಕಾಗುತ್ತದೆ. ನಂತರ ಅತ್ಯುನ್ನತ ಸ್ತರಗಳಲ್ಲಿ ನೀವು ಅದೆಷ್ಟರ ಮಟ್ಟಿಗೆ ದೈವಿ ಸಂಕಲ್ಪಕ್ಕೆ ಶರಣಾಗಿ ಬಿಡುವಿರೆಂದರೆ ನಿಮಗೆ ಪ್ರಗತಿಯ ಇಚ್ಛೆಯೂ ಇಲ್ಲದಂತಾಗುತ್ತದೆ. ಆಗ ಗುರು ಮತ್ತೆ ಬಂದು ಕಾಂಗೂರು ತನ್ನ ಮರಿಯನ್ನು ಚೀಲದೊಳಗೆ ಇಟ್ಟುಕೊಂಡು ಕೊಂಡೊಯ್ಯುವಂತೆ ನಿಮ್ಮನ್ನು ಮುಂದಿನ ಹಂತಕ್ಕೆ ಕರೆದೊಯ್ಯಬೇಕಾಗುತ್ತದೆ. ಅಂತಿಮವಾಗಿ ನಾವು ಅನಂತ ಸಾಗರದ ದಡವನ್ನು ಸೇರಿದಾಗ ಅದರಲ್ಲಿ ಈಜುವುದನ್ನು ಸಹ ಆತನೇ ನಮಗೆ ಕಲಿಸಬೇಕಾಗಿರುವುದರಿಂದ ಅಲ್ಲಿಯೂ ಗುರು ನಮಗಾಗಿ ಕಾಯ್ತಿರುವುದನ್ನು ನಾವು ಕಾಣುವೆವು. ನೋಡಿ, ಎಷ್ಟು ಕೆಲಸ ಇದೆ ಗುರುಗೆ. ಎಲ್ಲ ಸ್ಥಳದಲ್ಲೂ ನಿಮಗೆ ಗುರುವಿನ ಅವಶ್ಯಕತೆ ಉಂಟು. ಇನ್ಫ್ಯಾಕ್ಟ್ ಆಧ್ಯಾತ್ಮದಲ್ಲಿ ಗುರುವಿನ ಅವಶ್ಯಕತೆ ನಾವು ಮೇಲಕ್ಕೆ ಹೋದಾಗೆಲ್ಲ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಗುರು ಈ ಮಹತ್ಯ ಕಾರ್ಯಗಳನ್ನು ತಮ್ಮ ಅಧೀನದಲ್ಲಿರುವ ಪ್ರಾಣಹುತಿಯ ಸಹಾಯದಿಂದ ಸಾಧಿಸುವರು. ಆದರೂ ಸಾವಿರ ಪ್ರಾಣಹುತಿಗಳು ಎಂದೂ ಸಾಧಿಸಲಾರದನ್ನು ಸಮರ್ಥ ಗುರು ದಯಪಾಲಿಸುವ ಕೃಪಾವರ್ಷದ ಒಂದೇ ಒಂದು ಅನುಭೂತಿಯು ಸಾಧಿಸಬಲ್ಲದು. ಇದು ಅಲೌಕಿಕವಾಗಿ ಸಂಭವಿಸುವಂಥದ್ದು. ಕೃಪೆ ಎಂದರೇನು ಮತ್ತು ಅದು ಪ್ರಾಣಹುತಿಯಿಂದ ಹೇಗೆ ಭಿನ್ನವಾಗಿದೆ ಎನ್ನುವುದು ಕೃಪೆಯ ಅನುಭವದಿಂದ ಮಾತ್ರ ಗ್ರಹಿಸುವಂಥದ್ದು. ಉತ್ತರನು ಕೊಟ್ಬಿಟ್ಟಿದ್ದಾರೆ. ಕೃಪೆ ಎಂದರೇನು, ಪ್ರಾಣಹುತಿಗೂ ಕೃಪೆಗೂ ಇರತಕ್ಕಂಥ ವ್ಯತ್ಯಾಸ ಏನು ಅಂತ ಗೊತ್ತಾಗಬೇಕಾದ್ರೆ ಅದು ಕೃಪೆಯ ಅನುಭವದಿಂದ ಮಾತ್ರ ಗ್ರಹಿಸುವಂಥದ್ದು. ಅದೊಂದು ಅನುಭೂತಿ ಅಷ್ಟೇ. ಅದು ಕೃಪೆ ಹಾಗಾದ್ರೆ ಏನು? ಅದೊಂದು ಅನುಭೂತಿ ಅಷ್ಟೇ. ಪ್ರಾಣಹುತಿ ಹಾಗೂ ಕೃಪೆ ಇಲ್ಲದೆ ಹುಟ್ಟುರುಕದ ಧ್ಯಾನವು ಅರ್ಥಹೀನವೆನಿಸುವುದು ಮತ್ತು ಗುರುವಿಲ್ಲದಿದ್ದರೆ ಪ್ರಾಣಹುತಿಯೂ ಇರುವುದಿಲ್ಲ. ಮಾತ್ರವಲ್ಲದೆ ಕೃಪೆಯನ್ನು ಆಕಾಂಕ್ಷೆಡೆಗೆ ಹರಿಸುವುದಕ್ಕೆ ಯಾರೂ ಇರುವುದಿಲ್ಲ. ನೋಡಿ, ಪ್ರಾಣಹುತಿ ಮತ್ತೆ ಕೃಪೆ ಇಲ್ಲದೆ ಇದ್ರೆ ಹಾರ್ಟ್ಲೆಸ್ ಪದ್ಧತಿ ಇಲ್ಲ. ಸರಿನಾ? ಪ್ರಾಣಹುತಿ ಇರಬೇಕಾದ್ರೆ ಗುರು ಬೇಕು. ಗುರು ಇಲ್ಲದೆ ಪ್ರಾಣಹುತಿನೂ ಇಲ್ಲ. ಮಾತ್ರವಲ್ಲದೆ ಕೃಪೆಯನ್ನು ಆಕಾಂಕ್ಷೆಡೆಗೆ ಹರಿಸುವುದಕ್ಕೂ ಯಾರೂ ಇರುವುದಿಲ್ಲ. ಗುರುನೇ ಬೇಕು. ಗುರುನೇ ಎರಡು ಕೊಡ್ತಕ್ಕಂಥದ್ದು. ಕೃಪೆಯನ್ನು ಕೊಡ್ತಕ್ಕಂಥದ್ದು ಗುರುನೇ, ಮತ್ತೆ ಪ್ರಾಣಹುತಿಯನ್ನು ಕೊಡ್ತಕ್ಕಂಥದ್ದು ಗುರುನೇ. ಹಣ ಚಲಾವಣೆ ವ್ಯವಸ್ಥೆಗೆ ಒಂದು ಆಧಾರವಾದಂಥ ಅವಶ್ಯಕತೆ ಇರುವಂತೆ ಆಧ್ಯಾತ್ಮಿಕ ಸಾಧನೆಗೂ ಒಂದು ಆಧಾರವಿರಲೇಬೇಕು. ಹಿಂದೆ ಹಣ ಚಲಾವಣೆಗೆ ಚಿನ್ನದ ಬೆಂಬಲವಿರುತ್ತಿತ್ತು. ಈಗೀಗ ಹಣ ಚಲಾವಣೆಯ ವ್ಯವಸ್ಥೆಗೆ ಚಿನ್ನದ ಮಾನಕವಿಲ್ಲದಿದ್ದರೂ ಬೇರೆ ರೂಪದ ಆಧಾರವಿದ್ದೇ ಇರುತ್ತದೆ. ಏಕೆಂದರೆ ಬೆಂಬಲವಿಲ್ಲದ ಹಣ ಚಲಾವಣೆಯ ವ್ಯವಸ್ಥೆಯು ಅಮಾನ್ಯವಾಗಿ ಬಿಡುತ್ತದೆ. ಅದೇ ಗುರುವಿನ ಪಾತ್ರ. ಆತನೇ ನಮ್ಮ ಸಾಧನೆಯ ಆಧಾರ ಸ್ತಂಭ. ಆತನೇ ಅದರ ಭರವಸೆದಾರ. ಆಧ್ಯಾತ್ಮಿಕತೆಯ ಸುವರ್ಣ ಆಧಾರ ಸ್ತಂಭ. ಲಾಸ್ಟ್ ಅಲ್ಲಿ ಮತ್ತೆ ಗುರು ಬಗ್ಗೆ ಹೇಳ್ತಾ ಇದ್ದಾರೆ. ಗುರುವಿನ ಪಾತ್ರವೇ ನಮಗೆ ನಮ್ಮ ಆಧ್ಯಾತ್ಮಿಕ ಸಾಧನೆಯ ಆಧಾರ ಸ್ತಂಭ. ಆತನೇ ಅದರ ಭರವಸೆದಾರ. ಆಧ್ಯಾತ್ಮಿಕತೆಯ ಸುವರ್ಣ ಆಧಾರ ಸ್ತಂಭ. ಇಲ್ಲಿಗೆ ನಿಲ್ಲಿಸೋಣಂತೆ. ಮುಕ್ತಾಯ ಏನಿದೆ ಅದನ್ನು ನಾಳೆ ನೋಡೋಣ. ಸೊ ಇವತ್ತೇನೆಲ್ಲ ಅಂಡರ್ಲೈನ್ ಮಾಡಿಸಿದ್ವಲ್ಲ, ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಅದೆಲ್ಲ ಕೂಡ ಗುರುಗಳು ಮಾಡ್ತಕ್ಕಂಥ ಕೆಲಸಗಳು. ನೀವು ಬರೀ ಅಂಡರ್ಲೈನ್ ಮಾಡ್ತಾನೆ ನಿಮ್ಗೆ 11-12 ಪಾಯಿಂಟ್ ಸಿಕ್ಕಿರ್ಬೇಕು. ಅಷ್ಟು ಕೆಲಸಗಳನ್ನ ಗುರುಗಳು ನಮ್ಮ ಮೇಲೆ ಮಾಡ್ತಾರೆ. ಹಾಗಾಗಿ ನಾವು ಇದನ್ನ ಆಧ್ಯಾತ್ಮಿಕ ಪದ್ಧತಿನ ಗುರು ಪ್ರಮುಖವಾದಂಥ ಪದ್ಧತಿ ಅಂತ ಹೇಳ್ತೀವಿ. ಗುರುವಿನಿಂದ ಶುರುವಾಗಿ ಗುರುವಿನ ಮುಖಾಂತರ ಹಾದು ಗುರುವಿನೆಡೆಗೆ ಕರ್ಕೊಂಡು ಹೋಗ್ತಕ್ಕಂಥ ಪದ್ಧತಿ. ಗುರುವಿನಿಂದ ಶುರುವಾಗಿ ಗುರು ನಡುವೆ ಸಾಗಿ ಗುರುವಿನ ಎಡೆಗೆ ಅಥವಾ ಗುರುವಿನಲ್ಲೇ ಸಮಾಪ್ತಿ ಆಗ್ತಕ್ಕಂಥ ಪದ್ಧತಿ. ಗುರುವಿನಿಂದನೇ ಶುರು ಮಾಡ್ಕೊಳ್ತೀರಾ, ಗುರುಗಳ ಮುಖಾಂತರನೇ ಹಾದು ಹೋಗ್ತೀರಾ, ಗುರುಗಳ ಸಹಾಯ ನಡೆದೇ ಹಾದು ಹೋಗ್ತೀರಾ, ಕಡೆ ಗುರುವನ್ನೇ ಮುಟ್ತೀರಾ. ಇಷ್ಟೇ ಆಗುತ್ತೆ ನಮ್ಮ ಆಧ್ಯಾತ್ಮಿಕ ಪದ್ಧತಿಯಲ್ಲಿ. ಸೊ ಗುರು ಪ್ರಧಾನವಾದಂಥ ಪದ್ಧತಿ ಅಂತ ಹೇಳ್ತೀವಿ. ಯಾಕೆ ಗುರು ಪ್ರಧಾನವಾದಂಥ ಪದ್ಧತಿ ಅಂತ ಹೇಳ್ತೀವಿ ಅಂದ್ರೆ, ಇವತ್ತೆಲ್ಲ ನಾವೆಲ್ಲ ಏನು ಅಂಡರ್ಲೈನ್ ಮಾಡಿಸಿದ್ವಲ್ಲ, ವಿವರಣೆ ಕೊಟ್ವಲ್ಲ, ಅದೆಲ್ಲ ನೋಡಿದ್ರೆ ನಿಮಗೆ ಯಾಕೆ ಗುರುವಿನ ಪಾತ್ರ ಅಷ್ಟು ಮಹತ್ವದ್ದಾಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸರಿನಾ? ಏನಾದರೂ ಪ್ರಶ್ನೆ ಹೇಳಿದ್ರೆ ಕೇಳ್ರಿ. 8:10 ಆಯ್ತು.
ಸರ್ ನಮಸ್ಕಾರ ಸರ್. ಹೇಳ್ರಿ. ಸರ್, ವಿಕಾಸದ ಔನ್ನತ್ಯದ ಪರಾಕಾಷ್ಠೆ ಅಂತ ಇಲ್ಲಿ ಹೇಳ್ತಾರಲ್ಲ ಸರ್, ಅದೊಂದು ಸ್ವಲ್ಪ ವಿವರಣೆ ಔನ್ನತ್ಯ ಮಾಡೋದು. ಔನ್ನತ್ಯ ಅಂತಂದ್ರೆ ಉನ್ನತ ಸ್ಥಾನ. ಹ್ಮ್. ಉನ್ನತಿನ ನಾವು ಔನ್ನತ್ಯ ಅಂತ ಕರಿತೀವಿ. ಇನ್ನೊಂದು ರೂಪದಲ್ಲಿ ಉನ್ನತಿಗೆ ಹೋಗ್ಬೇಕು ಅಂತ ಹೇಳ್ತೀವಿ, ಉನ್ನತಕ್ಕೆ ಏರ್ಬೇಕು ಅಂತ ಹೇಳ್ತೀವಿ, ಅಂದ್ರೆ ಮೇಲೆ ಏರ್ಬೇಕು ಅಂತ ಹೇಳ್ತೀವಿ. ಅದನ್ನ ಹ್ಮ್. ನಾವು ಇನ್ನೊಂದು ರೂಪ ಕೊಡ್ತು ಅಂತಂದ್ರೆ ಆ ಉನ್ನತ ಅನ್ನೋ ಪದಕ್ಕೆ ನಾವು ಔನ್ನತ್ಯ ಅಂತ ಹೇಳ್ತೀವಿ. ಔನ್ನತ್ಯದ ಪರಾಕಾಷ್ಠೆ ಅಂದ್ರೆ ತುತ್ತ ತುದಿ, ಅಲ್ಲಿವರೆಗೂ ತುತ್ತೂರಿ. ಕರ್ಕೊಂಡು ಹೋಗ್ಲಿಕ್ಕೆ ಗುರುಗಳು ನಮಗೆ ಸಹಾಯ ಮಾಡ್ತಾರೆ. ನಾವು ವಿಕಾಸದ ತುತ್ತ ತುದಿ ಮುಟ್ಟುವವರೆಗೂ ಕೂಡ ನಮಗೆ ಸಹಾಯ ಮಾಡ್ತಾರೆ. ವಿಕಾಸದ ತುತ್ತ ತುದಿ ಅಂದ್ರೆ ಯಾವುದು? ನಾವು ಪಿನಾಕಲ್. ಕೇಂದ್ರದಲ್ಲಿ ಹೋಗೋದು, ಕೇಂದ್ರದಲ್ಲಿ ಕೇಂದ್ರದಲ್ಲಿ ಇರತಕ್ಕಂಥ ಆ ಅಂತಃಸತ್ವವನ್ನು ಗ್ರಹಿಸಿಕೊಂಡು ಅಂತರ್ಗತ ಮಾಡಿಕೊಂಡು ಕೇಂದ್ರದ ಜೊತೆಗೆ ನಮ್ಮ ಮುಂಚೆ ಇದ್ದಂಥ ಸಂಬಂಧವನ್ನು ಸ್ಥಾಪನೆ ಮಾಡ್ಕೊಳ್ಳೋದು. ಇದೆರಡೂ ಕೂಡ ನಮ್ಮ ಆಮ್, ಉನ್ನತಿಯ ಪರಾಕಾಷ್ಠೆ ಅದು. ನಮ್ಮ ಆಧ್ಯಾತ್ಮಿಕ ಪ್ರಯಾಣದ ಉನ್ನತದ ಪರಾಕಾಷ್ಠೆ ಅದು. ಅಲ್ಲಿವರೆಗೂ ಕೂಡ ಗುರುವಿನ ಸ್ಥಾನ ಉಂಟು ಅಥವಾ ಗುರುವಿನ ಪಾತ್ರ ಉಂಟು ಅಂತ ಹೇಳ್ತಾ ಇದ್ದಾರೆ. ಔನ್ನತ್ಯ ಅಂತಂದ್ರೆ ಉನ್ನತದ ಮತ್ತೊಂದು ರೂಪ ಅಷ್ಟೇ ಅದು. ಸರಿನಾ? ಪಿನಾಕಲ್ ಅಂತ ಹೇಳ್ಬೋದಾ ಸರ್? ಪಿನಕಲ್, ಕರೆಕ್ಟ್. ಪಿನಾಕಲ್. ಪಿನಾಕಲ್. ಓಕೆ. ಪಿನಕಲ್ ಆಫ್ ಅವರ್ ಜರ್ನಿ. ಓಕೆ, ಥ್ಯಾಂಕ್ ಯು ಸರ್. ಆಮೇಲೆ ಸರ್, ಇಲ್ಲಿ ಇನ್ನೊಂದು ಸೋಲ್ ಡಿವಿಷನ್ ಆಗುತ್ತೆ ಅಂತ ಹೇಳ್ತಾರಲ್ಲ ಸರ್, ಸೋಲ್ ಡಿವಿಷನ್. ಈಗ ಸೋಲ್ ಈಸ್ ಪ್ಯೂರ್, ಇಟ್ ಕೆನಾಟ್ ಬಿ ಚೇಂಜ್ಡ್ ಅಂತಾನು ಹೇಳ್ತಾರಲ್ಲ ಸರ್. ಇಟ್ ಈಸ್ ಆಲ್ರೆಡಿ ಇನ್ ಪ್ಯೂರ್ ಕಂಡೀಷನ್ ಅಂತ ಹೇಳ್ತಾರೆ. ಬಟ್ ಇವಾಗ ಸೋಲು ಡಿವಿಷನ್ ಆಗಿ ಮುಂದಕ್ಕೆ ಹೋಗ್ತಾ ಇದ್ರೆ ದಟ್ ಈಸ್ ಸೋಲ್ ಎವಲ್ಯೂಷನ್ ಆಗುತ್ತಲ್ಲ ಸರ್, ಅದು ಅದು ಹೇಗೆ ಸರ್? ಆ ಟಾಪಿಕ್ ಬೇರೆ ಕಡೆ ಹೊರಟೋದ್ವಿ. ಇವತ್ತೇನು ನಾವು ಮಾತಾಡ್ತಿದೀವಿ ಅಲ್ಲಿಂದ ಬೇರೆ ಕಡೆ ಹೊರಟೋಗಿದೆ. ಮತ್ತೊಂದು ಸತಿ ಆಗಲೇ ಚರ್ಚೆ ಮಾಡೋಣ ಅದನ್ನ. ಸರಿನಾ? ಸರಿ ಸರಿ ಸರ್. ಮಂಜುನಾಥ್ ಅವ್ರು ಹೇಳ್ರಿ. ಬ್ರದರ್ ನಮಸ್ತೆ. ಈ ಮೋಕ್ಷ ಮುಕ್ತಿ ಸಾಕ್ಷಾತ್ಕಾರ ಇದ್ರದ್ದು ಸ್ವಲ್ಪ ವಿವರಣೆ ಬೇಕಿದೆ ಬ್ರದರ್. ಅದು ಮತ್ತೆ ಬರುತ್ತೆ, ನಾವು ಕಂಪ್ಲೀಟ್ ವರ್ಕ್ಸ್ ಓದ್ಬೇಕಾದ್ರೆ ಇವೆಲ್ಲ ಪದಗಳು ಬರುತ್ತೆ. ಬಟ್ ಇಷ್ಟನ್ನ ಇವಾಗ ತಿಳ್ಕೊಂಡಿದ್ರೆ ಸಾಕು. ಮೋಕ್ಷ ಅನ್ನೋದು ನಾವು ಎರಡನೇ ಬಿಂದುಗೆ ಬಂದಾಗ ಬರುತ್ತೆ. ಮೋಕ್ಷ ಅಂತಂದ್ರೆ ಹುಟ್ಟು ಸಾವುಗಳ ಚಕ್ರದಿಂದ ತಾತ್ಕಾಲಿಕವಾಗಿ ಬಿಡುಗಡೆ ಹೊಂದೋದು, ಅದು ಮೋಕ್ಷ. ಮುಕ್ತಿ ಅಂತಂದ್ರೆ ನಿರಂತರವಾಗಿ ಬಿಡುಗಡೆ ಹೊಂದೋದು, ಅದು ಮುಕ್ತಿ. ಮೋಕ್ಷವನ್ನು ಮುಕ್ತಿಯನ್ನು ದಾಟಿದ ನಂತರ ನಾವು ಮುಂದಿನ ಹಂತಕ್ಕೆ ಹೋದಾಗ ದೇಹದ ಅಂಟುವಿಕೆ ಅಥವಾ ದೇಹ ಪ್ರಜ್ಞೆ, ಮನಸ್ಸಿನ ಪ್ರಜ್ಞೆ, ಆತ್ಮ ಪ್ರಜ್ಞೆ, ಈ ಮೂರೂ ಪ್ರಜ್ಞೆಗಳನ್ನ ಮೀರಿ ಬೆಳೆದಾಗ ನಾವು ಆತ್ಮ ಸಾಕ್ಷಾತ್ಕಾರದ ಸ್ಥಿತಿಯಲ್ಲಿ ಇರ್ತೀವಿ. ಅದನ್ನೂ ಮೀರಿ ನಾವು ಕೇಂದ್ರದ ಜೊತೆಗೆ ನಮ್ಮ ಅವಿನಾಭಾವ ಸಂಬಂಧ ಸ್ಥಾಪನೆ ಮಾಡಿಕೊಂಡಾಗ ಅದನ್ನ ನಾವು ಕೇಂದ್ರದ ಸಾಕ್ಷಾತ್ಕಾರ ಅಥವಾ ಭೂಮದ ಸಾಕ್ಷಾತ್ಕಾರ ಅಥವಾ ಮೂಲದೊಳಗೆ ನಮ್ಮ ಸಂಬಂಧದ ಪುನರ್ಸ್ಥಾಪನೆ ಅಂತ ಹೇಳ್ತೀವಿ. ಸೊ ಒಟ್ಟು 4 ಸ್ತರ ಉಂಟು. ಸೊ 4 ಬೇರೆನೆ ಕೊಟ್ಟಿದ್ದೀನಿ: ಮೋಕ್ಷ, ಮುಕ್ತಿ, ಸಾಕ್ಷಾತ್ಕಾರ ಅಂದ್ರೆ ಆತ್ಮ ಸಾಕ್ಷಾತ್ಕಾರ, ನಂತರ ಭೂಮತ ಸಾಕ್ಷಾತ್ಕಾರ. ಸರಿನಾ? ಒಂದು ರೀತಿ ನೋಡಿದಾಗ ಆತ್ಮ ಸಾಕ್ಷಾತ್ಕಾರ ಮತ್ತು ಭಗವಂತನ ಸಾಕ್ಷಾತ್ಕಾರ ಎರಡೂ ಒಂದೇ ಅಂತ ಹೇಳ್ತೀವಿ. ನೀವು ಎಷ್ಟು ಜನದ ಹತ್ರ ನಿಮಗೆ ಸ್ಪಿರಿಚುವಲ್ ಅನಾಟಮಿ ಇದೆ ಅಂತ ನಂಗೆ ಗೊತ್ತಿಲ್ಲ. ಸ್ಪಿರಿಚುವಲ್ ಅನಾಟಮಿ ಪುಸ್ತಕ ಇತ್ತು ಅಂತಂದ್ರೆ 12ನೇ ಬಿಂದುನ ದಯವಿಟ್ಟು ಓದಿ. 12ನೇ ಬಿಂದುನ ಓದ್ಕೊಂಡ್ ಬನ್ನಿ. ಆವಾಗ ನಿಮಗೆ ಸ್ವಲ್ಪ ಮಟ್ಟಿಗೆ ಈ ವಿಚಾರನ ಮುಂದಕ್ಕೆ ಚರ್ಚೆ ಮಾಡ್ಲಿಕ್ಕೆ ಒಂದು ಆಧಾರ ಸಿಗುತ್ತೆ. ಯಾರ ಹತ್ರ ಸ್ಪಿರಿಚುವಲ್ ಅನಾಟಮಿ ನೀವು ಪುಸ್ತಕ ತಗೊಂಡಿಲ್ವೋ ದಯವಿಟ್ಟು ಎಲ್ಲರೂ ತಗೊಳ್ರಿ. ತಗೊಂಡು 12ನೇ ಬಿಂದುನ ಓದ್ಬೇಕು. ಓದ್ಕೊಂಡು ಬನ್ರಿ. ಅದರ ಆಧಾರದ ಮೇಲೆ ಚರ್ಚೆ ಮಾಡೋಣ ಅಂತ. ಸರಿನಾ? ಸರಿಪ್ಪ, ಪುಷ್ಪ ಅವ್ರು ಹೇಳ್ರಿ. ಬ್ರದರ್ ನಮಸ್ತೆ. ಬ್ರದರ್, ನೀವು ಹೇಳಿದ್ರಿ ಕೇಂದ್ರ ಜೊತೆ ಇದು ಪುನರ್ಸ್ಥಾಪನೆ ಮಾಡಿ ಇಲ್ಲೂ ಇದ್ದು ಅಲ್ಲಿ ಜೀವನ ಮಾಡ್ತೀವಿ ಅಂತ. ಅದೊಂದು ಆತ್ಮ ವಿಭಜನೆ, ಎರಡು ಕೇಂದ್ರದಲ್ಲೂ ಒಂದು ಅಂಶ ಇರುತ್ತೆ ಅಂತ. ಇದೆರಡಕ್ಕೂ ವ್ಯತ್ಯಾಸ ಏನು ಬ್ರದರ್? ವ್ಯತ್ಯಾಸ ಏನು ಅಂತಂದ್ರೆ, ಅಂದ್ರೆ ಆತ್ಮದ ಒಂದು ಅಂಶ ಅಲ್ಲಿದ್ದು ಇಲ್ಲಿ ಇರೋದಕ್ಕೂ, ನಾವು ಜೀವನ ಇಲ್ಲಿದ್ರಲ್ಲಿ ಮಾಡ್ತೀವಿ ಅಂದ್ರೆ ಇಲ್ಲೂ ಆತ್ಮ ಇರುತ್ತೆ, ಅಲ್ಲೂ ಆತ್ಮ ಇರುತ್ತೆ ಅಂದಾಗ ಇದೆರಡರಲ್ಲೂ ಅದೇ ತರ ಇರುತ್ತಾ ಅಂತ ಯಾವ ತರ ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಬೇಕು? ಡಿಫ್ರೆನ್ಶಿಯೇಟ್ ಯಾಕೆ ಮಾಡ್ಬೇಕು? ಎರಡು ನಮ್ದೇನೆ. ಎರಡು ಒಂದೇ ಆದ್ರೆ ಎರಡು ಆವಿಷ್ಕಾರ ಹೇಳಿದ್ರಲ್ಲ, ಅದಕ್ಕೆ ಕೇಳಿದೆ ಬ್ರದರ್. ಆವಿಷ್ಕಾರದಲ್ಲಿ ಹೇಳಿದ್ರಲ್ಲ ಇದು ಎರಡು ಇದು ಆತ್ಮದ ವಿಭಜನೆಯ ಕಾನ್ಸೆಪ್ಟೇ ಮುಂಚೆ ಗೊತ್ತಿರಲಿಲ್ಲ. ಆವಿಷ್ಕಾರ ಅಂತಂದ್ರೆ ಹೊಸದು ಏನೋ ಕಂಡಿಡೋದು, ಅದನ್ನು ಆವಿಷ್ಕಾರ ಅಂತ ಕರೆಯೋದು. ಹೊಸ ಆತ್ಮನ ಆವಿಷ್ಕಾರ ಮಾಡಲ್ಲ.
ಇರತಕ್ಕಂಥ ಆತ್ಮನೇ ಎರಡು ಭಾಗವಾಗಿ ಎರಡು ಪ್ರತಿಯಾಗಿ ಮಾಡ್ತಾರೆ. ಆ ಎರಡು ಪ್ರತಿಯಾಗಿ ಮಾಡ್ತಕ್ಕಂಥದ್ದು ಆಧ್ಯಾತ್ಮಿಕ ಲೋಕದಲ್ಲಿ ಹೊಸ ಆವಿಷ್ಕಾರ. ಆವಿಷ್ಕಾರ ಅಂತಂದ್ರೆ ಒಂದು ಹೊಸ ಒಂದು ರೀತಿಯಾದಂಥ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಆತ್ಮದ ಹೊಸ ಆವಿಷ್ಕಾರ ಏನ್ ಮಾಡಲ್ಲ. ಇರ್ತಕ್ಕಂಥ ಆತ್ಮನೇ ನೀವು ಇನ್ನೊಂದು ಪ್ರತಿ ತಗೊಳ್ತೀರ, ಜೆರಾಕ್ಸ್ ಕಾಪಿ ತಗೊಂಡ್ಬಂದಿ ಅಷ್ಟ. ಇಷ್ಟು ಸಾಕು ಇಲ್ಲಿಗೆ. ಅದನ್ನ ಮುಂದಕ್ಕೆ ಯಾವಾಗಲೂ ಮಾಡೋಣ. ಬರೀ ಎಲ್ಲರೂ ಕೂಡ ಇಲ್ಲಿ ಜೀವನ ಹೇಗೆ ಮಾಡೋದು, ಇಲ್ಲಿ ಆಧ್ಯಾತ್ಮಿಕ ಪ್ರಯಾಣ ಹೇಗೆ ಮಾಡೋದು, ಅದ್ರ ಬಗ್ಗೆ ಯಾರಿಗೂ ಯೋಚನೆ ಮಾಡೋದಿಲ್ಲ. ಬರೀ ಆತ್ಮ ಡಿವೈಡ್ ಮಾಡೋದ್ರಲ್ಲೇ ಇರ್ತೀರಿ ನೀವು. ಎಲ್ಲ ಡಿವೈಡ್ ಮಾಡಿದ್ರಿ. ಸ್ಟ್ರೈಟ್ ಅವೇ ಇಲ್ಲಿ ಏನ್ ಮಾಡ್ಬೇಕು ನಾವಿರ್ತಕ್ಕಂಥ ಸ್ಥಳದಲ್ಲಿ ಅದ್ರ ಬಗ್ಗೆ ಯಾರಿಗೂ ಚಿಂತೆ ಇಲ್ಲ. ಬಿಸಿಬೇಳೆಬಾತ್ ಮಾಡಾಯ್ತು, ತಿನ್ಬೇಕಾದ್ರೆ ಹೆಂಗಿರುತ್ತೆ ಹೇಳ್ರಿ ಟೇಸ್ಟ್ ಅಂತ ಮಾಡಾಯ್ತು. ಇನ್ನು ಬಿಸಿಬೇಳೆಬಾತ್ ಇನ್ನು ಕುಕ್ಕರ್ ಕೂಡ ಇಟ್ಟಿಲ್ಲ, ಕುಕ್ಕರಲ್ಲಿ ಬೇಳೆನೂ ಹಾಕಿಲ್ಲ, ಇದರಲ್ಲಿ ಪಾತ್ರೆಯಲ್ಲಿ. ಬಿಸಿಬೇಳೆಬಾತ್ ತಿಂದ್ಮೇಲೆ ಟೇಸ್ಟ್ ಹೆಂಗಿರುತ್ತೆ ಹೇಳ್ರಿ ಅಂತ ಕತೆ ಆಯ್ತು ಇವಾಗ. ಆಯ್ತು, ಅಲ್ಲಿ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣಂತೆ. ಬಟ್ ಇದು ತಿಳ್ಕೊಂಡಿರ್ಬೇಕಷ್ಟೆ. ಇದೊಂದು ವಿಚಾರ ನಿಮ್ಗೆ ಗೊತ್ತಿದ್ರೆ ನಿಮ್ಗೆ ಅದರಿಂದ ಕೂಡ ನಾವು ಪ್ರಗತಿ ಹೊಂದ್ತೀವಿ, ದ್ವಿಗುಣಗೊಳ್ಳುತ್ತೆ. ಆತ್ಮದ ವಿಭಜನೆ ಆಗಿ ನಾವು ಪ್ರಯಾಣ ಬೆಳೆಸಿದಾಗ ನಮ್ಮ ವೇಗ ದುಪ್ಪಟ್ಟುಗೊಳ್ಳುತ್ತೆ. ಇದನ್ನು ಜ್ಞಾಪಕ ಇಟ್ಕೊಳ್ಳಿ ಅಂತಕ್ಕೋಸ್ಕರ, ಆ ಕಾರಣಕ್ಕೋಸ್ಕರ ಹೇಳಿದ್ದು. ಸೊ ಫಸ್ಟ್ ಬಿಸಿಬೇಳೆ ಬಾತ್ ಮಾಡೋಣ, ಆಮೇಲೆ ತಿನ್ನೋಣ, ಸರಿನಾ? ಓಕೆ ಬ್ರದರ್, ಆಯ್ತು. ಆಯ್ತು. ನಾಗಮ್ಮ, ಹಲೋ ಬ್ರದರ್. ತಿಂದ್ರಿ? ನಾಗಮ್ಮ ಅವರೇ ಇಲ್ಲ. ಅನಸೂಯ? ಬ್ರದರ್ ನಮಸ್ತೆ. ನಮ್ಮ ಪ್ರತಿಯೊಂದು ಆಧ್ಯಾತ್ಮಿಕ ಪ್ರಗತಿಯಲ್ಲೂ ಗುರುಗಳು ಇರ್ತಾರಲ್ಲ ಬ್ರದರ್, ಆದ್ರೆ ಅವರೇ ಒಂದ್ ಸ್ವಲ್ಪ ಅಡಚಣೆ ಆಗುತ್ತೆ ಅಂತ ಹೇಳಿದ್ರಲ್ಲ, ಅದು ಇನ್ನೊಂದ್ ಸ್ವಲ್ಪ ವಿವರವಾಗಿ ಹೇಳಿ ಬ್ರದರ್. ಅವರೇ ಯಾವಾಗ ನಾವು ಮಾಡ್ಬೇಕಾಗಿರೋ ಕೆಲಸ ನಾವು ಮಾಡಿದಿರ ಎಲ್ಲ ಅವರೇ ಮಾಡ್ತಾರೆ ಅಂತ ಕೂತಿದ್ರೆ ಅವಾಗ ಅವರೇ ಅಡಚಣೆ ಆಗ್ತಾರೆ. ಯಾಕೆಂದ್ರೆ ನಮ್ಮ ತಪ್ಪು ಭಾವನೆ ಏನಿದೆ ಗುರುಗಳ ಬಗ್ಗೆ, ಅದೇ ನಮ್ಗೆ ಅಡಚಣೆ ಆಗುತ್ತೆ. ಗುರುಗಳ ನೇರವಾಗಿ ಅಡಚಣೆ ಆಗಲ್ಲ, ಗುರುಗಳ ಬಗೆಗಿನ ನಮ್ಮ ತಪ್ಪು ಭಾವನೆ ನಮ್ಗೆ ಅಡಚಣೆ ಆಗುತ್ತೆ. ಸೊ ನಮ್ಮ ಕೆಲಸ ಏನಪ್ಪಾ ಅಂತಂದ್ರೆ, ನಾವು ಏನ್ ಮಾಡ್ಬೇಕಾಗಿದೆ ಅಭ್ಯಾಸ ಅದೆಲ್ಲವನ್ನೂ ನಾವು ಸರಿಯಾಗಿ ಮಾಡ್ಬೇಕು. ನಮ್ಮ ಪಾತ್ರವನ್ನು ನಾವು ನಿರ್ವಹಿಸಿದ ಮೇಲೆ ಗುರುವಿನ ಪಾತ್ರಕ್ಕೆ ನಾವು ನಿರೀಕ್ಷೆ ಮಾಡೋದ್ರಲ್ಲಿ ಅರ್ಥ ಇದೆ. ನಾವೇನು ಮಾಡಿದ್ರೆ ಏನು ಗೊತ್ತಾ, ಎಕ್ಸಾಮಿನೇಷನ್ ಹೋಗಿ ಬರಿಬೇಕು, ನಾ ಪುಸ್ತಕ ಮುಟ್ಟಲ್ಲ, ನಾನು ಏನು ಓದಲ್ಲ, ಅಲ್ಲಿ ನಾ ಎಕ್ಸಾಮಿನೇಷನ್ ಬರಿಬೇಕಾದ್ರೆ ಗುರುಗಳ ಕೃಪೆಯಿಂದ ನಾನು ಪಾಸ್ ಆಗ್ತೀನಿ ಅಂತ ಅನ್ಕೊಂಡು ಹೋಯ್ತು ಅಂತಂದ್ರೆ ಗ್ಯಾರಂಟಿ ಫೇಲ್ ಆಗ್ತೀರಿ, ಅಷ್ಟೇ ಆಗುತ್ತೆ ಅಲ್ವಾ? ಹೌದು. ನಮ್ಮ ಪಾತ್ರ ಏನಿದೆ ನಮ್ಮದನ್ನ ನಾವು ಮಾಡ್ಬೇಕು, ಆಮೇಲೆ ಗುರುಗಳ ಸಹಾಯ ನಿರೀಕ್ಷೆ ಮಾಡ್ತು ಅಂತಂದ್ರೆ ಬರುತ್ತೆ. ನಮ್ಮ ಪಾತ್ರವನ್ನೇ ನಾವು ನಿರ್ವಹಿಸ್ತಿಲ್ಲ ಅಂತಂದ್ರೆ ಬರಲ್ಲ, ಸರಿ? ಸೊ ಗುರುಗಳು ನೇರವಾಗಿ ನಮ್ಗೆ ಅಡ್ಡಿ ಆಗಲ್ಲ, ಗುರುಗಳ ಬಗೆಗಿನ ನಮ್ಮ ತಪ್ಪು ಭಾವನೆ ನಮಗೆ ಅಡ್ಡಿ ಆಗತ್ತೆ, ಸರಿನಾ? ಸರಿ ಬ್ರದರ್, ಥ್ಯಾಂಕ್ ಯು ಬ್ರದರ್. ಸೊ ಉಮಾಮೂರ್ತಿ ಅವರು ಉತ್ತರ ಸಿಕ್ತು ಬ್ರದರ್. ನೀವು ಅದೇ ಈಗೇನ್ ಕೇಳ್ತಿದ್ದೀರಾ? ಅದೇ ಸೇಮ್ ಸಿಕ್ತು ಬ್ರದರ್. ಆಯ್ತು, ನೋ ಪ್ರಾಬ್ಲಮ್. ಸರಿ, ಹಾಗಾದ್ರೆ 8:24 ನೆನ್ನೆದು ನಾನು ಇನ್ನೂ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಯಾಕೆಂತಂದ್ರೆ ಅದು ಇದಕ್ಕೆ ಹೋಗಿತ್ತು, ಯಾವುದಕ್ಕೆ, ನಮ್ಮ ಕ್ಲೌಡ್ ಸ್ಟೋರೇಜ್ ಹೋಗಿತ್ತು. ಅದನ್ನು ಸ್ವಲ್ಪ ಡೌನ್ಲೋಡ್ ಮಾಡಬೇಕು ಇವತ್ತು. ನಾನು ಮಾಡ್ತೀನಿ ಎರಡೂ ಕ್ಲಾಸನ್ನು